ಭಾರತ ದೇಶದಲ್ಲಿ ಅನೇಕ ಜಾತಿ ಧರ್ಮಗಳ ಜನರು ಭಾವೈಕ್ಯತೆಯಿಂದ ಬಾಳುತ್ತಿದ್ದು, ಕೆಲವು ದುಷ್ಟರು ತಮ್ಮ ಸ್ವಾರ್ಥಕ್ಕಾಗಿ ಅವರಲ್ಲಿ ದ್ವೇಷದ ಕಿಚ್ಚನ್ನು ಒತ್ತಿಸಿ ತಮ್ಮಗಳ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿದ್ದಾರೆ. ಈ ರೀತಿಯ ಕೃತ್ಯಗಳು ನಾಳಿನ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇದರಿಂದ ನಾಳೆ ಈ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳಾಗಬೇಕಾಗಿದ್ದ ನಮ್ಮ ಮಕ್ಕಳು ಕೈಯಲ್ಲಿ ಲಾಂಗು, ಮಚ್ಚು, AK-47 ಹಿಡಿದು ಭಯೋತ್ಪಾದಕರಾಗುತ್ತಿರುವುದು ಇಡೀ ನಮ್ಮ ಸಮಾಜ ಚಿಂತಿಸಬೇಕಾದ ವಿಚಾರ. ಡಿಸೋಜಾ ಅವರೇ, ನೀವಿಷ್ಟು ವರ್ಷ ನಮ್ಮ ಜೊತೆಲಿದ್ದು ನಮ್ಮೆಲ್ಲರ ಪ್ರೀತಿ ವಿಶ್ವಾಸನ ಗಳಿಸಿದ್ರ. ಈಗ ನಮ್ಮನ್ನೆಲ್ಲ ಬಿಟ್ಟು ನೀವು ಬೆಂಗಳೂರು ಹೋಗ್ತಾ ಇದ್ರಾ. ನಮ್ಗಂತೂ ಇದು ತುಂಬಲಾರ್ದ ನಷ್ಟ ಅಂತಾನೇ ಹೇಳ್ಬೋದು. ಹೌದು ಸರ್, ಯಾವತ್ತೂ ಡಿಸೋಜಾ ಅವರು ನಮ್ಮ ಶಾಲೆಗೆ ಕಳ್ಸ ಇದ್ದಾಗೆ. ಥ್ಯಾಂಕ್ ಯು ಸರ್. ಡಿಸೋಜಾ ಅವರೇ, ಮಕ್ಕಳು ನಿಮ್ಮನ್ನ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದಾರೆ. ನಿಮ್ಮನ್ನ ಕಳ್ಸ್ಕೊಡೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ದಯಮಾಡಿ ನೀವೇ ಸ್ವಲ್ಪ ಸಮಾಧಾನ ಮಾಡಿ. ಚಿಲ್ಡ್ರನ್, ನಿಮ್ಮ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಆದರೆ ಏನು ಮಾಡೋದು, ಅನಿವಾರ್ಯ. ನಾನಿಲ್ಲಿಂದ ಹೋಗಲೇಬೇಕು. ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನನಗೂ ತುಂಬ ಕಷ್ಟ ಆಗ್ತಾ ಇದೆ. ನೋಡಿ, ನೀವು ಈ ಥರ ಮೌನವಾಗಿದ್ರೆ ನನ್ನ ಮನ್ಸಿಗೆ ತುಂಬ ಸಂಕಟ ಆಗುತ್ತೆ. ನೀವೆಲ್ಲ ನಗ್ನಗ್ತಾ ನನ್ನ ಕಳ್ಸ್ಕೊಡ್ಬೇಕು. ಎಲ್ಲಿ ನಗಿ ನಗಿ ನೋಡೋಣ, ನಗಿ ನಗರು. ಅಯ್ಯೋ ಪುಟ್ಟ, ಅಳ್ಬಾರ್ದು ಸರ್. ನಮ್ಮನ್ ಬಿಟ್ಟು ಹೋಗ್ಲೇಬೇಕಾ ಸರ್? ಹೌದಪ್ಪ ಸರ್, ನಿಮ್ಮನ್ನ ಕಳ್ಸ್ಕೊಡಕ್ಕೆ ನಮಗೆ ಮನ್ಸೇ ಇಲ್ಲ ಸರ್. ಸರ್ ತಗೊಳ್ಳಿ ಸರ್, ಇದು ನಮ್ಮ ನೆನಪಿನ ಉಡುಗೊರೆ. ಥ್ಯಾಂಕ್ಸ್ ಸರ್. ತಗೊಳ್ಳಿ ಸರ್. ಥ್ಯಾಂಕ್ ಯು. ತಗೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತಗೊಳ್ಳಿ ಸರ್. ತಗೊಳ್ಳಿ ಸರ್. ಥ್ಯಾಂಕ್ಸ್, ತುಂಬ ಸಂತೋಷ. ಥ್ಯಾಂಕ್ ಯು. ಕೊಡ್ರಪ್ಪ, ಕೊಡಿ. ಥ್ಯಾಂಕ್ ಯು ಸೋ ಮಚ್. ಡಿಸೋಜಾ ಅವರೇ, ನನಗೆ ಗೊತ್ತು ನಿಮಗೆ ತುಂಬಾ ನೋವಾಗ್ತಿದೆ. ಒಂದ್ ವೇಳೆ ನಮ್ಮ ಶಾಲೆಗೆ ಮತ್ತೆ ಬರಬೇಕು ಅಂದ್ರೆ ನಮ್ಮ ಶಾಲೆ ಬಾಗ್ಲು ಸದಾ ತೆರೆದಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಈ ಮಾತಿಂದ ನನ್ನ ಹೃದಯ ತುಂಬ ಹೋಗಿದೆ. ನಿಮ್ಮೆಲ್ಲರ ಈ ಸಹಕಾರಕ್ಕೆ ನಾನು ಸದಾ ಕಾಲ ಚಿರಋಣಿಯಾಗಿರ್ತೀನಿ ಸರ್. ಬರ್ತೀನಿ ಸರ್. ಥ್ಯಾಂಕ್ ಯು. ಬರ್ತೀನಿ ಚಿಲ್ಡ್ರನ್. ಬಾಯ್ ಬಾಯ್ ಬಾಯ್. ಲಾ 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 ಲಾ. ರೀ, ಯಾಕ್ರಿ? ಏನಾಯ್ತು? ಯಾಕ್ರಿ ಕಣ್ಣಲ್ಲಿ ನೀರು? ಮೇರಿ, ಇವತ್ತು ಆ ಮುದ್ದು ಮಕ್ಕಳನ್ನ ಬಿಟ್ಟು ಬರ್ಬೇಕಾದ್ರೆ ನನ್ನ ಮನ್ಸಿಗೆ ಎಷ್ಟು ಸಂಕಟ ಆಯ್ತು ಅಂತಂದ್ರೆ, ನಮಗೂ ಒಂದ್ ಮಗು ಬೇಕೇ ಬೇಕು ಅನ್ಸ್ಬಿಡ್ತು. ಹೌದು ರೀ, ನಮ್ದೇ ಆದಂತ ಒಂದ್ ಮಗು ಇದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಅಲ್ವಾ ರೀ? ಮನೆಯಲ್ಲಿ ಮುದ್ದಾಗಿ ಓಡಾಡ್ಕೊಂಡಿರೋದನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ರೀ. ನನ್ಗೆ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿ ಅಂದ್ರೆ ನೀವ್ ಕೇಳೋದಿಲ್ಲ. ಮೇರಿ, ನಾವು ಹೇಗಿದ್ರು ಬೆಂಗಳೂರಿಗೆ ಹೋಗ್ತಾ ಇದೀವಲ್ಲ, ಅಲ್ಲಿ ಅನಾಥಾಶ್ರಮದಲ್ಲಿ ಒಂದ್ ಮಗುನ ದತ್ತಕ್ಕೆ ತಗೊಳ್ಳೋಣವಾ? ಏನಂತೀಯ? ನನಗೂ ಅದೇ ಸರಿ ಅನ್ಸುತ್ತೆ ರೀ. ನೀವ್ ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ.
ಪಯಣಕ್ಕೆ ಜೊತೆಯಾಗುವಂತೆ ಸಾಗುವ ಪಯಣಕ್ಕೆ ಜೊತೆಯಾಗುವಂತೆ ಬೇಕೆನಿಸುತ್ತಿದೆ ಈ ನಿನ್ನ ಚೆಲುವು ಒಲವು ಬಿಡುವಿಲ್ಲದೆ ಬೆರೆತೋಗಿದೆ ಈ ನಿನ್ನ ಒಲವು ಸೆರೆಯಾಗಿದೆ ಸುಳಿವಿಲ್ಲದೆ ಈ ನಿನ್ನ ಚೆಲುವು ಏಳೇಳು ಜನ್ಮಕ್ಕೂ ನೀ ನನ್ನ ಬಾಳಿಗೆ ಬೆಸೆದಿಟ್ಟ ಆ ಬ್ರಹ್ಮ ನೀ ನನ್ನ ಜೀವಕ್ಕೆ ಬಲು ದೂರದಿಂದ ಬೇಸರ ಜೀವನ ಬಳಿಯಲ್ಲಿ ಇದ್ದರೆ ನೀ ಮರೆವೆನು ನಾ ಮೈಮನ ಮನಸ್ಸಿಟ್ಟು ಕೇಳು ಏತಕ್ಕೆ ಕಂಪನ ಬಯಕೆಯ ಕಂದನು ಬರುವನು ನಮ್ಮಲ್ಲಿ ಕಾಲವು ಕ್ರಮಿಸಲಿ ಕಂದನ ಹರಸಲು ಬಿಡುವಿಲ್ಲದೆ ಬೆರೆತೋಗಿದೆ ಈ ನಿನ್ನ ಒಲವು ಸೆರೆಯಾಗಿದೆ ಸುಳಿವಿಲ್ಲದೆ ಈ ನಿನ್ನ ಚೆಲುವು ಜೋಗುಳ ಜೋಕಾಲಿ ಹಾಡಬೇಕು ತಂದೆ ಕೂಡ ಅಪ್ಪಿಕೊಂಡು ತಪ್ಪಿಕೊಂಡು ಹಾಡಬೇಕು ಲಾಲಿ ಹಾಡ ಅಕ್ಕನೆಂದರೆ ಕೂಸು ಮುದ್ದು ಮಾಡಿ ಮಲಗಿಸಬೇಕು ಮಡಿವಂತಿಗೆ ಸಾಕು ಕಲ್ಲಕ್ಕೊಂದು ಕೆನ್ನೆಗೊಂದು ಕಪ್ಪು ಚುಕ್ಕೆ ಇಡಬೇಕು ಸಿಹಿ ಕಹಿ ಬಾಳಿಗೂ ನನ್ನೆದೆ ಸೂರಿಗೂ ತಂಗಾಳಿಯಾದೆ ಗೆಳತಿ ಆಗು ನೀ ನನ್ನ ಒಡತಿ ಬಿಡುವಿಲ್ಲದೆ ಬೆರೆತೋಗಿದೆ ಈ ನಿನ್ನ ಒಲವು ಸೆರೆಯಾಗಿದೆ ಸುಳಿವಿಲ್ಲದೆ ಈ ನಿನ್ನ ಚೆಲುವು ಸಾಗುವ ಪಯಣಕ್ಕೆ ಜೊತೆಯಾಗುವಂತೆ ಸಾಗುವ ಪಯಣಕ್ಕೆ ಜೊತೆಯಾಗುವಂತೆ ಬೇಕೆನಿಸುತ್ತಿದೆ ಈ ನಿನ್ನ ಚೆಲುವು ಒಲವು ಬಿಡುವಿಲ್ಲದೆ ಬೆರೆತೋಗಿದೆ ಈ ನಿನ್ನ ಒಲವು ಸೆರೆಯಾಗಿದೆ ಸುಳಿವಿಲ್ಲದೆ ಈ ನಿನ್ನ ಚೆಲುವು ಹೇಗಿದೆ ಮನೆ? ತುಂಬಾ ಚೆನ್ನಾಗಿದೆ ರೀ. ರೀ, ನಮಗೂ ಒಂದ್ ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ರೀ? ಸಮಾಧಾನ ಮಾಡ್ಕೊ ಬಾ.
ಹೋಗಿ ಹೋಗಿ ಎಲ್ಲ ಹೋಗಿ ಕ್ಲಾಸ್ಗೆ ಹೋಗಿ. ಇಲ್ಲೇನ್ ಗಲಾಟೆ ಮಾಡ್ತಿದ್ರ? ಹೋಗಿ ಹೋಗಿ ಹೋಗ್ರ ಕ್ಲಾಸ್ಗೆ. ಎಷ್ಟು ಗಲಾಟೆ ಮಾಡ್ತಾರೆ? ಹೋಗಿ 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 ಒಳಗೆ ಹೋಗಿ. ಓಹೋ ಎಷ್ಟೊಂದು ಗಲಾಟೆ ಮಾಡ್ತಾ ಇದ್ರ? ಹೋಗ್ರು ಹೇಳಿದ್ರೆ ಅರ್ಥ ಆಗೋದು. ಹೋಗ್ರು. ಏಯ್ ನೀನು ಹೋಗೋ, ನೀನು ಹೋಗೋ. ಏನಕ್ಕೆ ಇರೋದಿಲ್ಲ? ನೀವೇನು ಓದಕ್ ಬರ್ತಾರೆ, ಗಲಾಟೆ ಮಾಡಕ್ ಬರ್ತೀರ? ಹೋಗ್ರ ಇಲ್ಲ ಕ್ಲಾಸ್ಗೆ ಹೋಗಿ. ಹೋಗ್ರು. ಏಯ್ ನೀನು ಹೋಗೋ, ಹೋಗೋ ನೀನು ಫಸ್ಟ್. ಏಯ್ ಹೋಗಿ. ಇಲ್ಲೇನ್ ಮಾಡ್ತಾ ಇದೀರಾ? ಕ್ಲಾಸ್ಗೆ ಹೋಗಿ. ಕ್ಲಾಸ್ಗೆ ಹೋಗ್ರಪ್ಪ, ಗೊತ್ತಾಗಲ್ವ ಹೇಳಿದ್ದು? ಹೋಗು. ದಿನ ಇದೆ ಕರ್ಮ ಆಗೋಯ್ತು ನಮ್ದು. ಯಾರು ಸರ್ ನೀವು? ಏನಾಗ್ಬೇಕಿತ್ತು? ಹಲೋ ಹಲೋ ಸರ್, ನನ್ನ ಹೆಸರು ಡಿಸೋಜಾ ಅಂತ. ನಾನು ಈ ಸ್ಕೂಲ್ಗೆ ಹೊಸದಾಗಿ ಬಂದಿರೋ ಫಿಸಿಕಲ್ ಇನ್ಸ್ಟ್ರಕ್ಟರ್. ಹೆಡ್ ಮಾಸ್ಟರ್ನ ಮೀಟ್ ಮಾಡಬೇಕಾಗಿತ್ತು. ಅವ್ರ ಆಫೀಸ್ ರೂಮ್ ಎಲ್ಲಿದೆ ಅಂತ ಹೇಳಿದ್ರೆ ನಾನು ಹೋಗ್ತೀನಿ. ಓ ನೀವು ಈ ಶಾಲೆಗೆ ಹೊಸದಾಗಿ ಬಂದಿರೋರಾ ಸರ್? ನಿಮಗೆ ಬೇರೆ ಯಾವ ಸ್ಕೂಲು ಸಿಗ್ಲಿಲ್ವಾ ಸರ್? ಯಾಕೆ ಸರ್? ನೀವೇ ನೋಡಿದ್ರಲ್ಲ ಸರ್ ಈ ಮಕ್ಕಳನ್ನ. ಇವ್ರ್ಯಾರು ಮಕ್ಕಳಲ್ಲ ಸರ್, ಎಲ್ಲ ಯಮ ಕಿಂಕರರು. ಇವತ್ತಿನ್ನೂ ಬಂದಿದ್ದೀರಾ, ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸರಿ ಬನ್ನಿ ಸರ್, ಆಫೀಸ್ ರೂಮ್ ತೋರಿಸ್ತೀನಿ. ಬನ್ನಿ ಬನ್ನಿ ಸರ್, ಬನ್ನಿ. ಹಾಂ ಸರ್, ನಿಮ್ಗೆ ಗೊತ್ತಾಯ್ತಲ್ಲ ಸರ್, ಇವ್ರು ನಮ್ಮ ಶಾಲೆಗೆ ಬಂದಿರೋ ಹೊಸ ಫಿಸಿಕಲ್ ಇನ್ಸ್ಟ್ರಕ್ಟರು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ಹಲೋ ಸರ್. ಹಲೋ, ನನ್ನ ಹೆಸರು ಡಿಸೋಜಾ ಅಂತ. ಪ್ಲೀಸ್. ಥ್ಯಾಂಕ್ಸ್. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ಹಾಂ. ನಿಮ್ಮಂಥವ್ರು ನಮ್ಮ ಶಾಲೆಗೆ ಬಂದಿದ್ದು ನಮ್ಮ ಭಾಗ್ಯ. ನೀವು ನಮ್ಮ ಶಾಲೆಯಲ್ಲಿ ಯಾವುದೇ ಸಂಕೋಚವಿಲ್ಲದೆ ಕೆಲಸ ಮಾಡ್ಬೋದು. ನಮ್ಮ ಸಂಪೂರ್ಣ ಸಹಕಾರ ನಿಮಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಅಷ್ಟೇ ನಿಮ್ಮಂಥವ್ರ ಬಳಿ ಕೆಲಸ ಮಾಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ನಿಮ್ಮನ್ನೆಲ್ಲ ಓಡಿಸಾಯಿಸ್ತೀನಿ. ನೋಡಿ ಡಿಶೋಜ್ ಅವರೇ, ನೀವು ನಮ್ಮ ಶಾಲೆಗೆ ಹೊಸಬ್ರು. ಇದೆಲ್ಲ ನಮ್ಮ ಶಾಲೆಯಲ್ಲಿ ಮಾಮೂಲಿ ನಡೆಯುವಂಥ ವಿಷಯ. ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಏನ್ ಸರ್, ಏನ್ ಹೇಳ್ತಾ ಇದೀರ ನೀವು? ಇದು ಮಾಮೂಲಿ ವಿಷಯನಾ? ಅಲ್ಲ ಸರ್, ಚಿಕ್ಕ ಚಿಕ್ಕ ಮಕ್ಕಳು ಬಾಯಲ್ಲಿ ಬರೋ ಮಾತಾ ಇದು? ಮಕ್ಕಳ ಮನಸ್ಸು ಖಾಲಿ ಹಾಳೆ ಇದ್ದ ಹಾಗೆ ಸರ್. ಆ ಖಾಲಿ ಹಾಳೆ ಮೇಲೆ ದೇಶಭಕ್ತಿ, ದೇಶಪ್ರೇಮ, ಭಾವೈಕ್ಯತೆ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಹೀಗೆ ಸುಂದರವಾದ ಚಿತ್ರಗಳನ್ನ ಬಿಡಿಸ್ಬೇಕು. ದ್ವೇಷ, ಅಸೂಯೆ, ಜಾತಿ ಧರ್ಮಗಳ ವೈಷಮ್ಯ ಹೀಗೆ ಕೆಟ್ಟ ದೃಶ್ಯಗಳನ್ನ ಚಿತ್ರಿಸಬಾರ್ದು ಸರ್. ಅದು ಮಕ್ಕಳ ಭವಿಷ್ಯದ ಮೇಲೆ ತುಂಬಾ ಗಾಢವಾದ ಪರಿಣಾಮ ಬೀರುತ್ತೆ. ನಮ್ಮ ಇಡೀ ಭಾರತ ದೇಶ ತಲೆ ತಗ್ಸುವಂತ ವಿಷಯ ಸರ್ ಇದು. ಅಂಥದ್ರಲ್ಲಿ ಏನ್ ಸರ್, ಏನಾಗಿದೆ ಈ ಮಕ್ಕಳಿಗೆ? ಯಾಕೆ ನೀವೆಲ್ಲರೂ ಕಂಡು ಕಾಣದಂತಿದ್ದೀರಾ? ಇಷ್ಟೇ ಅಲ್ಲ ಸಾರ್, ಹೋಗ್ತಾ ಹೋಗ್ತಾ ಮುಂದೆ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಡಿಸೋಜ್ ಅವರೇ, ನೀವು ಈ ಶಾಲೆಗೆ ಹೊಸಬ್ರು. ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮೊದಲೆಲ್ಲ ನಮ್ಮ ಶಾಲೆ ಹೀಗಿರ್ಲಿಲ್ಲ. ಎಲ್ಲಾ ಶಾಲೆಗಳಿಗೂ ಮಾದರಿ ಶಾಲೆಯಾಗಿದೆ. ಈ ಶಾಲೆಗೆ 2 ಧರ್ಮದ ಫೌಂಡರ್ಸ್ ಇದ್ದಾರೆ. ಮೊದಲು ಅವರೆಲ್ಲ ಹೀಗಿರ್ಲಿಲ್ಲ. ಯಾರದೇ ಮನೆಯಲ್ಲಿ ಹಬ್ಬ ಹರಿದಿನಗಳಾದ್ರು ಅವ್ರ ಮನೆಗೆ ಇವರು, ಇವ್ರ ಮನೆಗೆ ಅವರು ತುಂಬಾ ಬಾಂಧವ್ಯದಲ್ಲಿದ್ರು. ಅಮೃತಾಗೆ ಸಮಾನ ಐತೆ. ರಾಮಣದ ಮನ್ಸು ಇದೆಲ್ಲ ದೇವರ ಮನ್ಸು. ಬನ್ನಿ ಬನ್ನಿ ಅಕ್ಕ, ಹೇಗಿದ್ದೀರಾ ಸರೋಜಾ? ಮಕ್ಕಳೆಲ್ಲ ಹೇಗಿದ್ದಾರೆ? ನಾವು ಚೆನ್ನಾಗಿದ್ದೀವಿ ಅಕ್ಕ, ನೀವ್ ಹೇಗಿದ್ದೀರಾ? ನಿಮ್ಗೆ ಚೆನ್ನಾಗಿದ್ದಾರೆ? ಮನೇಲೆಲ್ಲರೂ ಚೆನ್ನಾಗಿದ್ದಾರೆ? ರಾಮಣ್ಣದು ಬಾಯ್ ಗಣಪತಿದು ಹಬ್ಬಗೆ ಬರ್ತಾ ಇಲ್ಲ. ಒಂದಿನಗೆ ಪೂಜಿಸ್ತಾರೆ ಇಲ್ಲ 3 ದಿನಗೆ? ಈ ಸಾರಿ 3 ದಿನ ಕೂರಿಸ್ತೀವಿ ರಫೀಕ್ ಬಾಯ್. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಭಾರಿ ಭೋಜನ. ನೀವು ಬರೋದಾದ್ರೆ 3 ದಿನ ಏನು, ಪ್ರತಿ ದಿನನೂ ಹಬ್ಬದೂಟ ಹಾಕ್ಸ್ತೀನಿ. ಏನಂತೀರಾ? ಅದ್ರಲ್ಲೂ ರಾಮಣ್ಣನ ಮನೆ ಒಳಗೆ ಊಟ ಅಂದ್ರೆ ನಮ್ದು ಮನೆ ಬಿರಿಯಾನಿಗಿಂತ ಸೂಪರ್ ಗಿರ್ತೈತೆ. ರಾಮಣ್ಣನ ಮನೆ ಊಟ ಅಂದ್ರೆ ರುಚಿನೋ ರುಚಿ ಬಿಡಿ. ಹೌದೌದು, ರಾಮಣ್ಣ ಮನೆ ಊಟ ಅಂದ್ರೆ ನಮ್ದು 3 ದಿನಾಗೆ ಉಪವಾಸ ಇರ್ತೀವಿ. ಯಾಕಂದ್ರೆ ಚೆನ್ನಾಗಿ ಬಡಿಬೋದಲ್ಲ. ನೋಡಿದ್ರ ರಮಣ, ನಿಮ್ದಕ್ಕೆ ಮನೆಗೆ ಹಬ್ಬಗೆ ಇದ್ರೆ ನಮ್ದಕ್ಕೆ ಹುಡುಗರಿಗೆ ಬಾಳಗೆ ಖುಷಿಗೆ ಆಯ್ತದೆ. ರಫೀಕ್ ಬಾಯ್, ನೀವೆಲ್ಲರೂ ನಮ್ಮ ಮನೆ ಊಟನ ಇಷ್ಟೊಂದು ಇಷ್ಟಪಡ್ತಾರೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ದು ಹುಡುಗರು ಇವತ್ತು ಎಲ್ಲ ಕ್ಲೀನ್ ಮಾಡ್ಬಿಡ್ತಾರೆ. ಚೆನ್ನಾಗಿ ಜೋಕ್ ಮಾಡ್ತೀರಾ ರಫೀಕ್ ಬಾಯ್ ನೀವು. ನಮ್ದು ಬೀಬಿನೂ ಹೀಗೆ ಹೇಳ್ತಾರೆ. ನಮಸ್ಕಾರ ರಾಮಣ್ಣ ಅವ್ರಿಗೆ. ನಮಸ್ಕಾರ. ಮಾದೇವನವ್ರೆ, ಹೇಗಿದ್ದೀರಾ ನೀವು? ತುಂಬಾ ಚೆನ್ನಾಗಿದೆ. ಓಹೋ ರಫೀಕ್ ಬಾಯ್, ನೀವು ಇಲ್ಲೇ ಇದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಕೂತ್ಕೊಳ್ಳಿ. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ರಾಮಾಯಣದಲ್ಲಿ ಬರೋ ರಾಮ ಲಕ್ಷ್ಮಣದ ತರ ಇದ್ದೀರಪ್ಪ. ಎಲ್ರೂ ನಿಮ್ ತರ ಇದ್ಬಿಟ್ರೆ ಈ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ಇರೋದಿಲ್ಲ. ಇಂಡಿಯಾ ಪಾಕಿಸ್ತಾನ ಬಾಯಿ ತರ ಇರುತ್ತೆ. ಏನಂತೀರಾ? ಮಹಾದೇವ್ರವ್ರೆ, ನಾವು ಯಾವಾಗಲೂ ಅಣ್ಣ ತಮ್ಮಂದ್ರ ತರನೇ ಇರೋದು. ನಮ್ಮನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂದಾಗೆ ಇವತ್ತು ಫ್ರೀ ಮಾಡ್ಕೊಂಡು ತಾವು ಇಷ್ಟು ದೂರ, ಅದು ನಮ್ಮನೆಯವ್ರಿಗೂ ಬಂದಿದ್ದೀರಾ ಅಂದ್ರೆ ಏನೋ ವಿಷಯ ಇರಲೇಬೇಕು. ಹೌದು ರಮಣ, ಜನರಿಂದ ಆರಿಸಿ ಜನರ ಕೈಗೂ ಸಿಗದೆ ಯಾವಾಗ್ಲೂ ಕುದುರೆ ವ್ಯಾಪಾರದಲ್ಲಿ ಮಗ್ನರಾಗಿ ಬ್ಯುಸಿಯಾಗಿರೋ ಇವರು ನಮ್ಮಂತ ಸಾಮಾನ್ಯದವ್ರ ಮನೆಗೆ ಹುಡ್ಕೊಂಡ್ ಬಂದಿರೋದು ನೋಡಿದ್ರೆ ಏನೋ ವಿಷಯ ಇರಬೇಕು.
ಅಲ್ವಾ MLA ಸಾಹೇಬ್ರೆ? ರಫೀಕ್ ಬಾಯ್, ನಿಮ್ಗೂ ರಾಮಣ್ಣಂಗೂ ಗೊತ್ತಿಲ್ದಲ್ಲ ಇರೋ ವಿಷಯ ಏನಿದೆ? ಅದು ಅಲ್ಲದೆ ಈಗ ಬರ್ತಾ ಇರೋ MLA ಎಲೆಕ್ಷನ್ಗೆ ನಮ್ಮ ಪಕ್ಷನ ತುಂಬಾ ಸ್ಟ್ರಾಂಗ್ ಆಗಿ ಗೆಲ್ಸಿ ಇಡೀ ರಾಜ್ಯದಲ್ಲಿ ಯಾವುದೇ ಸಮ್ಮಿಶ್ರ ಸರ್ಕಾರ ಇಲ್ದಂಗೆ ಒಂದೇ ಪಕ್ಷ ಇಡೀ ರಾಜ್ಯನ ಆಳ್ಬೇಕು ಅಂತ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ನಿಮ್ ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ಮಿಬ್ರನ್ನ ಬಿಟ್ರೆ ಇನ್ಯಾರು ಅಂತ ಎಮಿನೆಂಟ್ ಪರ್ಸನ್ ನಮಗೆ ಕಾಣ್ತಾ ಇಲ್ಲ. ನಿಮ್ಮಿಬ್ರಲ್ಲಿ ಒಬ್ರು ನಮ್ಮ ಪಕ್ಷದಿಂದ ಸ್ಪರ್ಸಿದ್ರೆ ನಮ್ಮ ಪಕ್ಷ ಗೆದ್ದೇ ಗೆಲ್ಲುತ್ತೆ. ನಿಮ್ಮ ವಿರುದ್ಧ ಯಾರು ನಿಲ್ಲೋದಕ್ಕೆ ಶಕ್ತಿನೇ ಇಲ್ಲ. ದಯವಿಟ್ಟು ನಿಮ್ಮಿಬ್ಬರಲ್ಲಿ ಒಬ್ರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿ. ನಿಮಗೇನ್ ಸಹಾಯ ಬೇಕೋ ಅದನ್ನ ನಾವು ಮಾಡ್ತೀವಿ. ಇದು ನನ್ನ ತೀರ್ಮಾನ ಅಲ್ಲ, ನಮ್ಮ ಪಕ್ಷದ ತೀರ್ಮಾನ. ರಮಣ, ನಮ್ದಕ್ಕೆ ರಾಜಕೀಯ ಬೇಡ, ಈ ರಾಜಕೀಯದವ್ರ ಸವಾಸನೂ ಬೇಡ, ನಮ್ ಇಷ್ಟಂಗೆ ಇದ್ಬಿಡೋಣ ಬಿಡಿ. ಹೌದು ರಫೀಕ್ ಬಾಯ್, ನಮ್ಗೆ ಈ ರಾಜಕೀಯದವ್ರ ಸವಾಸನೆ ಬೇಡ. ನೋಡಿ ಮಹದೇವ್, ನಮಗೂ ಈ ರಾಜಕೀಯಕ್ಕೂ ಆಗ್ಬರೋದಿಲ್ಲ. ತಾವು ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೋಡಿ ರಮಣ, ನೀವು ತುಂಬಾ ಆತ್ರದಿಂದ ತೀರ್ಮಾನ ತಗೊಳ್ತಾ ಇದ್ರ. ಇಂಥ ಅವಕಾಶ ಯಾರಿಗೂ ಸಿಗೋದಿಲ್ಲ. ನಿಮ್ಮನ್ನು ನೋಡ್ಕೊಂಡು ಬಂದಿದೆ ಅಂದ್ರೆ ಅದ್ ನಿಮ್ ಪುಣ್ಯ. ನೋಡಿ, ನಿಮ್ಮಿಬ್ರಲ್ಲಿ ಒಬ್ರು ನಮ್ಮ ಪಕ್ಷದಿಂದ ಸ್ಪರ್ಧಿಸ್ಲೇಬೇಕು. ಇದು ಪಕ್ಷದ ತೀರ್ಮಾನ, ನನ್ನ ತೀರ್ಮಾನ ಅಲ್ಲ. ಏನ್ರಿ ಎದುರಿಸ್ತಾ ಇದ್ದೀನಿ? ಎದುರಿಸ್ತಾ ಇಲ್ಲ, ವಾರ್ನ್ ಮಾಡ್ತಾ ಇದ್ದೀನಿ. ನಾನ್ ಹೇಳ್ದಾಗೆ ನೀವಿಬ್ರು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ರಾಮ ಲಕ್ಷ್ಮಣ ತರ ಇರೋ ಈ ನಿಮ್ಮ ಸಂಬಂಧನ ರಾಮ ರಾವಣರ ಸಂಬಂಧ ಮಾಡ್ಬೇಕಾಗತ್ತೆ. ಮಹಾದೇವ, ಮರ್ಯಾದೆಯಿಂದ ಎದ್ದು ಮನೆಯಿಂದ ಆಚೆ ಹೋಗು, ಇಲ್ಲ ಅಂದ್ರೆ ಕುತ್ಕೆಡ್ದು ಆಚೆ ನುಗ್ಗಿಸ್ತೀನಿ. ಐವಾನ್, ಇಲ್ಲಿ ಕೇಳು, ನಾವು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದ ಹೋದ್ರು ರಾಮ ಲಕ್ಷ್ಮಣರ ತರ ಒಂದೇ ತರ ಅಂಟೊಬ್ಬರ ತರ ಬಾಳ್ತಾ ಇದೀವಿ. ನಮ್ಮಿಬ್ರು ಸ್ನೇಹನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಅರೆ ರಫೀಕ್ ಬಾಯ್, ಏನ್ ಇನ್ನು ಮುಖ ನೋಡ್ತಾ ಇದ್ದೀರಾ? ಮೊದ್ಲಿ ನಾಯಿನ ಮನೆಯಿಂದ ಆಚೆ ನುಗ್ಗಿ. ಸ್ವಲ್ಪ ಜಾಗ ಕೊಟ್ರು ಮನೆಯೆಲ್ಲ ಹೊಲಸು ಮಾಡ್ಬಿಡುತ್ತೆ. ಇವನು ಕುತ್ಕೆಡಿದ ಆಚೆ ದಬ್ಬಿ. ರಾಮಣ್ಣ, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ಈ MLA ಮಾದೇವನ್ ಪವರ್ ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅರೆ ಕುತ್ತೆ, ನಿಮ್ದು ಪವರ್ಗೆ ಆಮೇಲೆ ತೋರಿಸುತ್ತೆ, ಈಗ ನಮ್ದು ಪವರ್ಗೆ ನೋಡುತ್ತೆ. ನಿಮ್ಮಿಬ್ರನ್ನ ಒಂದಾಗ ಬಾಳೋದಿಕ್ ಬಿಡೋದಿಲ್ಲ. ಈ ಮಾದೇವ ಯಾರು ಅಂತ ತೋರಿಸ್ತೀನಿ. ಬಿಡೋದಿಲ್ಲ. ಹೆಂಗ್ ಒಂದಾಗ ಬಾಳ್ತಿರೋ ನಾನು ನೋಡ್ತೀನಿ. ಅವನೇನಾದ್ರೂ ಮತ್ತೆ ಬಂದ್ರೆ ಇಸ್ಕು ಮಾಡಲ್ರೆ. ಎಲ್ರೂ ಸಂತೋಷವಾಗಿರ್ಬೇಕಾದ್ರೆ ಇವನು ಬಂದು ಎಲ್ಲ ಹಾಳು ಮಾಡ್ದ. ನೀವೇನು ಚಿಂತೆ ಮಾಡಬೇಡಿ ರಮಣ, ಇಂಥ ಐವಾನ್ರು ಸಾವಿರಾರು ಜನ ಬಂದ್ರು ನಿಮ್ಮ ಬೇರೆ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಇದೊಂಥರ ಬೊಗಳ ಕುತ್ತೆ ಇದ್ದಾಗೆ, ಕಚ್ಚೋದಿಲ್ಲ, ಯಾವಾಗ್ಲೂ ಬೊಗಳುತ್ತಾನೆ ಇರುತ್ತೆ. ತಲೆಗೆ ಕೆಡ್ಸ್ಕೋಬೇಡಿ ನೀವು. ನೀವ್ ಹೇಳ್ತಾ ಇರೋದು ನಿಜ ರಫೀಕ್ ಬಾಯ್. ಯಾರೇ ಬಂದ್ರು ನಮ್ಮಿಬ್ಬರು ಸ್ನೇಹನ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ನಡೆಯೋ ದಾರಿಯಲ್ಲಿ ಮುಳ್ಳುಗಳಿದ್ದಾಗೆ, ಅವುಗಳನ್ನ ಕಿತ್ತಾಕಿ ನಾವು ಮುಂದೆ ಹೋಗ್ಬೇಕು. ಸರಿ, ಬನ್ನಿ ಎಲ್ಲ ಊಟ ಮಾಡೋಣ. ಸರೋಜಾ, ಊಟ ರೆಡಿ ಇದೆಯಾ? ರೆಡಿ ಇದೆ. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಹಾ ಬನ್ನಿ ಬನ್ನಿ. ಚಲೋ ಸಬಿ, ಚಲೋ 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 ಚಲೋ. ಓಂ ಹ್ರೀಂ ಕ್ಲೀಂ ಸ್ವಾಹಾ ಸ್ವಾಹಾ ಸ್ವಾಹಾ. ಆವಾಹಯಾಮಿ ಆವಾಹಯಾಮಿ. ಜಾಗ ನನಗೆ ಗೊತ್ತಾಗಿಲ್ಲ. ಬಾ ಭೈರವ, ಬಾ, ಆ ನಿಧಿ ಇರುವ ಜಾಗ ನನಗೆ ತೋರಿಸು ಭೈರವ. ಇಲ್ಲದಿದ್ದರೆ ಈ ನನ್ನ ರುಂಡವನ್ನು ನಿನ್ನ ಪಾದಗಳಲ್ಲಿ ತಾಳು ಭೈರವ, ನಿನ್ನ ಪೂಜೆಯಿಂದ ಸಂತೃಪ್ತನಾಗಿದ್ದೇನೆ. ಕೇಳು, ನಿನಗೇನು ಬೇಕು? ಕಾಳ ಭೈರವ, ನನ್ನ ಈ ಪೂಜೆಗೆ ಮೆಚ್ಚಿ ಒಲಿದು ಬಂದಿರುವೆಯ ತಂದೆ. ಅಷ್ಟು ಸಾಕು ನನಗೆ. ಈ ಭೈರವನ ಮನಸ್ಸಿಗೆ ಸಂತೃಪ್ತಿ ಆಯಿತು ತಂದೆ, ಸಂತೃಪ್ತಿ ಆಯಿತು. ಕಾಳ ಭೈರವ, ನಿನಗೆ ಗೊತ್ತು, ಆ ನಿಧಿನ ಎಷ್ಟು ವರ್ಷಗಳಿಂದ ವಶಪಡಿಸ್ಕೋಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ. ಆ ನಿಧಿಯನ್ನು ಪಡೆಯುವ ವಿಧಾನವನ್ನು ತಿಳಿಸು. ನೋಡು ಭೈರವ, ನೀನು ಪಡೆಯಬೇಕೆಂದಿರುವ ಆ ನಿಧಿಯು ಸಾಮಾನ್ಯದಲ್ಲ. ಆ ನಿಧಿಯ ಪಡೆಯುವ ಆಸೆಯಿಂದ ಎಷ್ಟೋ ಜನ ನಿನ್ನಂತ ಮಹಾ ಮಂತ್ರವಾದಿಗಳು ಮಣ್ಣು ಸೇರಿದ್ದಾರೆ.
ಸುಮ್ಮನೆ ಅದರ ಆಸೆಯನ್ನು ಬಿಟ್ಟು ಬಿಡು, ಬೇರೆ ಏನಾದರೂ ಕೇಳು. ಕಾಳಭೈರವ, ಈ ಭೈರವನ ಶಕ್ತಿಯ ಮೇಲೆ ನಂಬಿಕೆ ಇಲ್ಲವೇ? ಸರಿ, ನಿನ್ನಿಷ್ಟದಂತೆ ಆಗಲಿ. ಆ ನಿಧಿಯನ್ನು ಪಡೆಯುವ ವಿಧಾನವನ್ನು ತಿಳಿಸುತ್ತೇನೆ, ಸರಿಯಾಗಿ ತಿಳಿದುಕೋ. ಯಾವ 13 ವರ್ಷದ ಬಾಲಕರ ಬೆನ್ನ ಮೇಲೆ 3 ಧರ್ಮಗಳ ದೇವರ ಚಿಹ್ನೆ ಇರುತ್ತದೋ ಅಂತಹ ಬಾಲಕನನ್ನು ಅಮಾವಾಸ್ಯೆ ಮಧ್ಯರಾತ್ರಿ 12ನೇ ಜಾವದಲ್ಲಿ ಆ ನಿಧಿ ಇರುವ ಜಾಗದಲ್ಲಿ ಬಲಿ ಕೊಡಬೇಕು. ಕೊಡುವ ಮುಂಚೆ ನನಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಬೇಕು. ಸ್ವಲ್ಪ ಎಚ್ಚರ ತಪ್ಪಿದರೂ ನೀನು ಸರ್ವನಾಶನಾಗುತ್ತೀಯಾ? ಹಾಗಾದರೆ ಆ ಬಾಲಕ ಎಲ್ಲಿದ್ದಾನೆ? ಇದೇ ಊರಿನಲ್ಲಿ ಒಂದು ಮೂಲೆಯಲ್ಲಿ ಬೆಳೆಯುತ್ತಿದ್ದಾನೆ. ಅವನಿಗೆ ಆ ದೇವರ ರಕ್ಷೆ ಇದೆ. ಎಚ್ಚರದಿಂದ ಆ ಬಾಲಕನನ್ನು ವಶಪಡಿಸಿಕೋ. ಇದೇ ನಿನ್ನ ಕೊನೆಯ ಭೇಟಿ. ಬಲೆ 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 ಕಾಲಭೈರವ, ಇಷ್ಟು ವರ್ಷ ನಿನ್ನ ಪೂಜೆ ಮಾಡಿದಕ್ಕೆ ಸಾರ್ಥಕವಾಯ್ತು. ಈ ನನ್ನ ಮಂತ್ರಶಕ್ತಿಯಿಂದ ಆ ನಿಧಿ ವಶಪಡಿಸ್ಕೊಂಡೇ ತಿರ್ತೀನಿ. ಆಗ ನಿನಗೆ ಗೊತ್ತಾಗುತ್ತೆ ಈ ಭೈರವನ ಶಕ್ತಿ ಎಂತದು ಅಂತ. ಭೈರವ, ಕಾಳಭೈರವ. ಏನ್ ಮಾದೇವ, ಫುಲ್ ಟೆನ್ಷನ್ ಅಲ್ಲಿದ್ಯಾ? ಏನಂತ ಹೇಳು ವಿಷಯ. ತಾಗೋ ಕೊಡಲಿ. ಅದೇವಾ, ಏನ್ ಟೆನ್ಷನ್? ರಾಂಬೋ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ 2 ಧರ್ಮದವರು ಕಚ್ಚಾಡಿ ಸಾಯ್ಬೇಕು. ಈ ಮಾದೇವ, ಈ MLA ಮಾದೇವನ ಕುತ್ತಿಗೆ ಹಿಡಿದು ನುಗ್ಗಿದ್ದಾರೆ. ಅವ್ರು ಸುಮ್ಮನೆ ಇರಬಾರ್ದು, ಅವ್ರು ಚೆನ್ನಾಗಿರಬಾರ್ದು, ಒಂದಾಗಿ ಬಾಳಬಾರ್ದು. ಅದೇನ್ ಮಾಡ್ತೀಯ ಮಾಡೋ. ನೀನಾದ್ರೂ ಚಿಂತೆ ಬಿಡು. ಆ 2 ಧರ್ಮಗಳು ಒಂದಾಗಬಾರ್ದು ಅಷ್ಟೇ ತಾನೇ? ಹೌದು. ಆ ನನ್ ಮಕ್ಳಿಬ್ರು ಕಿತ್ತಾಡಿ ಕಿತ್ತಾಡಿ ಸಾಯ್ಬೇಕು. ಮಾಡು ಮಾದೇವಾ, ಮಾಡು. ಭೈರವ, ಕಾಲಭೈರವ, ಭೈರವ, ಕಾಲಭೈರವ. ಬಾ ಭೈರವ ಬಾ, ನಿನ್ನೆ ಕಾಯ್ತಾ ಇದ್ದೆ. ಅದ್ ಸರಿ, ಇಷ್ಟ ದಿವ್ಸ ಎಲ್ಲೊಂಟೋಗ್ಬಿಟ್ಟಿದ್ದೆ, ಕಾಣಿಸ್ತಾನೆ ಇರ್ಲಿಲ್ಲ. ಆ ನಿಧಿ ವಿಷಯ ಏನಾಯ್ತು? ಆ ವಿಚಾರ ಮಾತಾಡೋದಕ್ಕೆ ನಿನ್ನ ಹತ್ರ ಬಂದಿರೋದು. ಆ ನಿಧಿ ಇರುವ ಜಾಗ ಕಾಲಭೈರವ ತೋರಿಸಿದಾನೆ. ನಾವೇನ್ ಮಾಡ್ಬೇಕು? ಇದೇ ಊರಲ್ಲಿ 13 ವರ್ಷದ ಬಾಲಕನ ಬೆನ್ನಿನ ಮೇಲೆ 3 ಧರ್ಮ ದೇವತೆಗಳಿರುವ ಚಿಹ್ನೆಯ ಮಚ್ಚೆ ಇದೆ. ಆ ಹುಡುಗನನ್ನು ನಿಧಿ ಇರುವ ಜಾಗ ಕರೆತಂದು ಅವನನ್ನು ಬಲಿ ಕೊಡುವ ಮುನ್ನ ಆ ಹುಡುಗನ ಬೆನ್ನಿನ ಮೇಲಿರುವ 3 ಧರ್ಮ ದೇವರುಗಳ ಚಿಹ್ನೆಯ ದೇವರುಗಳನ್ನು ಕಟ್ಟಿ ಹಾಕಿ ದಿಗ್ಬಂಧನ ಮಾಡಬೇಕು. ಅದಾದ ನಂತರ ಕಾಲಭೈರವನಿಗೆ ವಿಶೇಷ ಪೂಜೆ ಸಲ್ಲಿಸಬೇಕು. ಆಗ ಆ ನಿಧಿ ಯಾವುದೇ ತೊಂದರೆ ಇಲ್ದನೆ ನಮ್ಮ ವಶೀಕರಣವಾಗುತ್ತೆ. ಸ್ವಲ್ಪ ಯಾಮಾರಿದ್ರು ನಮ್ಮಗಳ ಬಲಿನ ತಗೊಂಡ್ಬಿಡುತ್ತೆ. ಎಚ್ಚರ. ನಿಧಿ ತಗೊಳ್ಳೋ ವಿಷಯ ಇಷ್ಟೊಂದು ಸಮಸ್ಯೆನೆ. ಹಾಗಾದ್ರೆ ಯಾಮಾರಿದ್ರೆ ನಮ್ ಪ್ರಾಣನೇ ಹೊರಟೋಗ್ಬೋದಾ? ಹೌದು ರ್ಯಾಂಬೋ, ನಾನು ಹೇಳೋದು ನಿನಗೆ ವಿಚಿತ್ರ ಅನಿಸ್ಬೋದು, ಇದು ಸತ್ಯ. ಯಾಕೆ ಅಂದ್ರೆ ಆ ಹುಡುಗನ ಮೈ ಮೇಲಿರೋದು ಸಾಮಾನ್ಯವಾದ ಚಿಹ್ನೆ ಅಲ್ಲ, ಅದು 3 ಧರ್ಮಗಳ ದೇವ್ರದು. ನಾವು ಆ ದೇವರನ್ನ ನಿಷ್ಕ್ರಿಯಗೊಳಿಸಿ ಆ ನಂತರ ಅವನನ್ನು ಬಲಿ ಕೊಡಬೇಕು. ಇಲ್ಲದಿದ್ರೆ ನಾವುಗಳೇ ಬಲಿ ಆಗ್ಬಿಡ್ತೀವಿ. ಭೈರವ, ಆ ನಿಧಿ ನಮ್ಮ ವಶ ಸೇರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆ ವಿಚಾರ ನನಗ್ ಬಿಡಿ.
ಆ ಹುಡುಗನ್ನ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕು. ಏನಾಗ್ಬೇಕು? ನಿಮ್ ಹುಡುಗರನ್ನ ನನ್ ಜೊತೆ ಕಳಿಸ್ಕೊಡು. ಆ ವಿಚಾರ ತಾನೆ. ಏ ದಂಡ ಪಿಂಡಗಳ ಮಂತ್ರವಾದಿ ಜೊತೆ ಹೋಗಿ ಬರ್ಲಾರಬ್ಬೋ. ಭೈರವ, ಕಾಳ ಭೈರವ. ಮಾದೇವ, ನೀನ್ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ. 2 ಧರ್ಮದವ್ರನ್ನ ಹೇಗ್ ಮಠಾಶ್ ಮಾಡ್ತೀನಿ ಅಂತ ನೀನೇ ನೋಡಿವಂತೆ. ಅಷ್ಟು ಮಾಡ್ರ್ಯಾಂಬೋ. ನೋಡು, ನನ್ನ ಮಕ್ಕಳು ಕಚ್ಚಾಡಿ ಸಾಯ್ಬೇಕು. ಈ MLA ಮಹಾದೇವನ್ ಪವರ್ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ ಹೇಳಿ. ನೋಡಿ ರ್ಯಾಂಬೋ, ನನಗೆ ಬೇರೆ ಕಡೆ ಕೆಲಸ ಇದೆ, ನಾನೇನ್ ಬರ್ತೀನಿ. ನೋಡ್ರೋ, ಆ 2 ಧರ್ಮದವರು ಒಬ್ರಿಗೊಬ್ರು ಒಡೆದಾಡಿ ಕಚ್ಚಾಡಿ ಸಾಯ್ಬೇಕು. ಆ 2 ಧರ್ಮ ದೂರ ಆಗ್ಬೇಕು. ಏಯ್ ಕಡಿಯತ್ತ. ಏಯ್ ಬನ್ರ ಏನ್ರಪ್ಪ, ರೆಡಿಯಾಗಿದ್ದೀರಾ? ಇದೇ ಡ್ರೆಸ್ಸಲ್ಲಿ ಬರ್ತೀಯಾ? ಏನಣ್ಣ ಇನ್ನೂ ರೆಡಿ ಆಗಿಲ್ವಾ? ಇವತ್ತು ರಫೀಕ್ ಬೈ ಮೇಲೆ ಫಂಕ್ಷನ್ ಅಲ್ವಲ್ಲಣ್ಣ? ನಾನು ರೆಡಿಯಾಗಿ ಭಾಳ ಹೊತ್ತಾಯ್ತಪ್ಪ. ಈ ಸರೋಜ ಮಗುನ್ ಕರ್ಕೊಂಡು ಕಾಂಪಿಟೇಷನ್ಗೆ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಅವಳನ್ನು ಜೊತೆಲಿ ಕರ್ಕೊಂಡು ಬಂದ್ಬಿಡ್ತೀನಿ. ಒಂದು ಕೆಲಸ ಮಾಡಿ, ಮೊದಲು ನೀವೆಲ್ಲ ಹೋಗಿರಿ, ಇಲ್ಲಾಂದ್ರೆ ರಫೀಕ್ ಬೈ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಾವೆಲ್ಲ ಬರ್ತೀವಿ. ಅಣ್ಣ, ನಾನು ಮೊದಲು ಹೋಗಿರ್ತೀನಿ, ಆಮೇಲೆ ನೀವು ಬಂದ್ಮೇಲೆ ಇನ್ನೊಂದು ರೌಂಡ್ ಊಟ ಮಾಡ್ಬೋದು. ಹೌದೌದು, ನೀನ್ ಮೊದ್ಲು ಹೋಗ್ಬಿಡಪ್ಪ. ಮೊದಲು ನೀನು ನಡಿಯಪ್ಪ. ಅಣ್ಣ ನೀವು ಬೇಗ ಬಂದ್ಬಿಡ್ರಿ, ಇಲ್ಲಾಂದ್ರೆ ನಿಮ್ಗೆ ಏನು ಸಿಗಲ್ಲ, ಎಲ್ಲ ಖಾಲಿ ಮಾಡ್ಬಿಡ್ತಾನೆ. ಆಯ್ತು ನಡೀರಿ, ನಾವು ಬರ್ತೀವಿ. ಅಣ್ಣ ನಾವು ಹೋಗಿರ್ತೀವಣ್ಣ. ಆಯ್ತು ಹೋಗ್ರಪ್ಪ, ಯಾವಾಗಲೂ ಊಟದ ಚಿಂತೆ ಇವ್ರಿಗೆ. ನೀನೇನು ಹೇಳು, ಶೇವಾಗ್ ತರ ಆಟಗಾರ ಯಾರು ಇಲ್ಲಪ್ಪ. ಏಯ್ ನಿಂತ್ಕೊಳ್ರ ಅಲ್ಲಿ, ಎಲ್ಗರ ಹೊರಟಿದ್ರಾ? ಏಯ್ ಯಾವನ್ನು ಸುಳಿದಲ್ಲ ಹೆಂಗ್ ನೋಡ್ಕೋಬೇಕು, ಹೋಗ್ರ. ಏಯ್ ಬರ್ರ. छोड़ रहे क्या रहे ये सब? छोड़ रहे ಏನ್ ಸರೋಜಾ, ಇವತ್ತು ರಫೀಕ್ ಮನೇಲಿ ಫಂಕ್ಷನ್ ಇರೋದು ಗೊತ್ತಿಲ್ವ ನಿನ್ಗೆ? ಯಾಕೆ ಲೇಟು? ಗೊತ್ತು ರೀ, ಆದ್ರೆ ಏನ್ ಮಾಡೋದು, ಕಾಂಪಿಟೇಷನ್ ಅಲ್ಲಿ ಜನ ಜಾಸ್ತಿ ಇದ್ರು, ಅದಕ್ಕೆ ಬರೋದ್ ಲೇಟ್ ಆಯ್ತು. ಹೌದಾ? ಸೋಮಾ, ಸೋಮಾ, ಯಾಕೋ ಏನಾಯ್ತು? ಯಾರು ಹೊಡೆದಿದ್ದು? ಮೋಸ ಅಣ್ಣ, ಮೋಸ. ರಫೀಕ್ MLA ಮಾದೇವನ್ ಜೊತೆ ಸೇರ್ಕೊಂಡು ನಮ್ಮವ್ರನ್ನೆಲ್ಲ ಊಟಕ್ಕೆ ಕರೆದು ಮಚ್ಚಲಾಗಿಂದ ಹೊಡೆದ್ಬಿಟ್ಟ ಅಣ್ಣ, ಹೊಡೆದ್ಬಿಟ್ಟ. ಗಾಡಿ ತೆಗಿಯೋ. ಓಯ್ ಬಿಡ್ರ ಅವ್ರಲ್ಲ. ನಾವೇನ್ ಅನ್ಕೊಂಡಿದ್ವೋ ಎಲ್ಲ ಪೂರ್ತಿ ಮುಗೀತು. ಬನ್ರ. ಹೇ, ಇವರೆಲ್ಲ ಯಾರು? ಅಯ್ಯೋ, ಅಲ್ಲೇನಾಗಿದೆಯೋ ಏನೋ ಗೊತ್ತಿಲ್ಲ, ಬನ್ನಿ ಹೋಗೋಣ. ಯಾ ರಾಮಣ್ಣ ಬಂದ್ರೆ ಹೇಗೆ ಮುಖ ತೋರಿಸ್ಲಿ? ಯಾ ಅಲ್ಲ, ಅಯ್ಯೋ ರಾಮ್, ಅಯ್ಯೋ ಅಯ್ಯೋ, ಅಲ್ಲ ಅಲ್ಲ, ये सब क्या? ರಮಣ ಬಾಯ್, ರಮಣ ಬಾಯ್. ಏ ರಫೀಕ್, ನಮ್ಮವ್ರನ್ನೆಲ್ಲ ಊಟಕ್ಕೆ ಅಂತ ಕರೆದು ಮೋಸದಿಂದ ಅವ್ರನ್ನ ಕೊಲಿಸಿದ್ಯಾ? ಇಲ್ಲ ಬಾಯ್, ಸಚ್ ಮೇ ಬೋಲ್ತಾ ಬಾಯ್. ಅಲ್ಲಾಗೆ ಮೇಲೆ ಆಣೆಗೆ ಹೇಳ್ತಾರೆ, ಇದಕ್ಕೆ ನಮ್ಗೆ ಯಾವುದಕ್ಕೂ ಸಂಬಂಧ ಇಲ್ಲ. ಇದು ಯಾರು ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಬಾಯ್. ನಾನು ನೀನು ಅಣ್ಣ ತಮ್ಮಂದ್ರು ಅಂತ ನಂಬಿದ್ದಕ್ಕೆ ಸರಿಯಾದ ಪಾಠ ಕಲಿಸಿದ್ಯಾ? ಏಯ್ ಏನ್ರ ನೋಡ್ತಾ ಇದ್ರೆ ಎಲ್ರು ಹೊಡೆದು ಬಿಸಾಕ್ರೋ. ನಕ್ಕೋ 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 ಭಯ ಭಯ ಭಯ, ನಮ್ದಕ್ಕೆ ನಂಬಿ ಭಯ. ನಮ್ದು ಇದರಲ್ಲಿ ಏನೂ ತಪ್ಪಿಲ್ಲ. ಊಟಕ್ಕೆ ಕರೆದು ಕೊಲ್ಲೋ ಅಷ್ಟು ಕಟಕ್ರಲ್ಲ. ನಿಮ್ದು ರಾಮನ ಮೇಲೆ ಆಣೆಗೆ ಹೇಳ್ತಾರೆ, ಇದಕ್ಕೂ ನಮ್ದಕ್ಕೂ ಯಾವ್ದಕ್ಕೆ ಸಂಬಂಧ ಇಲ್ಲ ಬಾಯ್. ಬಾಯ್, ನಮ್ಮ ರಾಮನ ಮೇಲೆ ಆಣೆ ಮಾಡಬೇಡ. ಆ ಹೆಸರು ಹೇಳೋದಕ್ಕೂ ನಿನ್ಗೆ ಯೋಗ್ಯತೆ ಇಲ್ಲ. ನಾವೆಲ್ಲ ಅಣ್ಣ ತಮ್ಮಂದ್ರು, ನಮ್ದೆಲ್ಲ ಒಂದೇ ರಕ್ತ ಅಂತ ತಿಳ್ಕೊಂಡಿದ್ದಕ್ಕೆ ನಿಮ್ ಬುದ್ಧಿ ನೀವು ತೋರಿಸ್ಬಿಟ್ರಲ್ಲ. ಇಲ್ಲ ಬಾಯ್, ಇಲ್ಲ, ಇದು ನಮ್ಮಿಬ್ರದ್ದು ದ್ವೇಷ ತುಂಬೋದಿಕ್ಕೆ ಆ MLA ಮಾದೇವ ಮಾಡಿರೋ ಪಿತೂರಿ ಬಾಯ್. ನಮ್ದು ನಂಬಿ ಬಾಯ್,
ಸಚ್ ಮೇ ಬೋಲ್ತಾ ಹೂಂ, ನಮ್ದು ನಂಬಿ ಬಾಯ್. ಏಯ್ ಬಿಡ. ಏಯ್ ರಫೀಕ್, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗೀತು, ಬಿಡ. ಇನ್ಮೇಲೆ ನೀನ್ ಯಾರೋ ನಾನು ಯಾರೋ. ನನ್ನ ದಾರಿಗೆ ನೀನು ಬರಬೇಡ, ನಿನ್ನ ದಾರಿಗೆ ನಾನು ಬರಲ್ಲ. ನಾನು ಯಾರು ಅಂತ ತೋರಿಸ್ತೀನಿ. ಹೋಗೋ ಹೋಗೋ, ನಾನು ಕಂಡಿದ್ದೀನಿ. ಅದೇನ್ಗೆ ಮಾಡ್ಕೋತೀಯ ಮಾಡ್ಕೋ, ಹೋಗೋ. ಮಾಡ್ಕೊಳ್ರಿ. ಯಾ ಅಲ್ಲ, ನಮ್ಗೆ ಯಾಕೆ ಇಷ್ಟು ಕಷ್ಟ? ರಾಮನವ್ರಿಗೆ ಯಾಕೆ ಹಾಗೆಲ್ಲ ಬೈತಾ ಇದ್ದೀರಾ? ಬೇಗಂ, ನಿಮ್ಗೆ ಗೊತ್ತಿಲ್ಲ, ಅವನು ನೆಮ್ಮದಿಗೆ ಇರಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರೋ. ಅಲ್ಲ ಸರ್, ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಬರೆಯೋ ನಾವೇ ಸುಮ್ಮನೆ ಇದ್ರೆ ಹೇಗೆ ಸರ್? ಒಡೆದಿರೋ ಮನ್ಸುಗಳನ್ನ ಒಂದು ಮಾಡಬೇಕು. ಮೊಳಕೆ ಒಡೆದಿರೋ ಆ ಮುದ್ದು ಮಕ್ಕಳ ಮನಸ್ಸಲ್ಲಿರೋ ಆ ದ್ವೇಷನ ಅಳಿಸ್ಬೇಕು, ದೇಶಪ್ರೇಮನ ಬೆಳೆಸ್ಬೇಕು ಸರ್. ಅದಕ್ಕೆ ನಾನು ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಸರ್. ಓಹೋ, ಇಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ, ನಮ್ ಕೈಲೇ ಆಗ್ಲಿಲ್ಲ. ಇವಾಗ ಬಂದು ಈ ಶಾಲೆ ಬರೋನ್ ಬದಲಾಯಿಸ್ತಾರಂತೆ. ಗೊತ್ತಿದ್ದು ಕಲ್ ಬಂಡೆಗೆ ತಲೆ ಚಚ್ಕೊಳ್ಳೋ ಇಂಥವ್ರಿಗೆ ಆ ದೇವ್ರೇ ಬುದ್ಧಿ ಕಲಿಸ್ಬೇಕು. ರೀ, ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ, ಯಾವತ್ತರೂ ನಿಮ್ಮ ಬಾಯಿಂದೊಂದು ಒಳ್ಳೆ ಮಾತು ಬಂದಿದೇನ್ರಿ? ಈಗ ಬಂದಿರೋರು ಆ ಮಕ್ಕಳನ್ನ ತಿದ್ದಬೇಕು, ಸುಧಾರಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೆ ಏನ್ ಬೇಕೋ ಸಹಕಾರ ಮಾಡ್ರಿ. ಹೋಗ್ರಿ, ನಿಮ್ ಕೆಲಸ ನೋಡ್ಕೊಳ್ರಿ. ಏನ್ ಸರ್, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಇವಾಗ ಬಂದಿರೋರು ಅದೇನ್ ಬದಲಾಯಿಸ್ತಾರೋ ನಾನು ನೋಡ್ತೀನಿ ಸರ್. ರಂಗಣ್ಣ ಬಾಪ ಸರ್. ಕರ್ದ್ರ ಸರ್? ನಾಳೆ ತಂದೆ ತಾಯಿಗಳು ಬರ್ತಿದ್ದಾರೆ, ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಅವ್ರನ್ನೆಲ್ಲ ರೆಡಿ ಮಾಡಿಟ್ಟಿರು. ಯಾರ್ಯಾರ ಅದೃಷ್ಟ ಯಾರ್ಯಾರ ಮನೆಗೆ ಹೋಗ್ಬೇಕು ಅಂತ ಇದೆಯೋ ನೋಡೋಣ. ಅವ್ರ ಜೀವನ ಒಳ್ಳೇದಾಗ್ಲಿ, ಲೈಫ್ ಒಳ್ಳೇದಾಗ್ಲಿ. ಸರಿ, ನೀನು ಹೋಗಪ್ಪ. ಬರ್ತೀನಿ ಸರ್. ಆಯ್ತಪ್ಪ. ಈ ಸರ್ ಯಾರ್ಯಾರಿಗೂ ಏನೋ ಹೇಳಿದ ಮಾತು ಒಂದು ಕೇಳಲ್ಲ. ನೀರೆಲ್ಲ ಖಾಲಿ ಮಾಡ್ತಾ ಇದ್ದಾವೆ. ಲೇ ಹುಡುಗ್ರ, ಎಲ್ಲ ನನ್ನ ಕಡೆ ನೋಡ್ರಿ. ಇವತ್ತು ಬಹಳ ಒಳ್ಳೆ ದಿವಸ. ನಿಮ್ಮನ್ನ ಕರ್ಕೊಂಡು ಹೋಗೋಕೆ ನಿಮ್ ತಂದೆ ತಾಯಿಗಳೆಲ್ಲ ಬರ್ತಾ ಇದ್ದಾರೆ. ಯಾರ್ಯಾರಿಗೆ ಅದೃಷ್ಟ ಇದೆಯೋ ಆ ಭಗವಂತನೇ ಬಲ್ಲ. ಏ ಲಕ್ಷ್ಮಿ, ಎಲ್ಲೇ ಅವನು ಆ ಫುಟ್ಬಾಲ್ ಕಳ್ಳ? ಅವನು ಕಳ್ಳ ಅಲ್ಲ, ಅವನು ತುಂಬಾ ಒಳ್ಳೆನು. ಸ್ವಲ್ಪ ಮರ್ಯಾದೆ ಇಟ್ ಮಾತಾಡಿ ಅಂಕಲ್. ಹುಟ್ಟಿಸಿದ ಅಪ್ಪ ಅಮ್ಮ ಯಾರಂತಲೇ ಗೊತ್ತಿಲ್ಲ, ಮರ್ಯಾದೆ ಬೇರೆ ಕೇಳು. ಸರಿ ಸರಿ, ಎಲ್ರು ನಡೀರಿ. ಸಂಜು, ಈ ಸಂಜು, ಏನಾಯ್ತು ಲಕ್ಷ್ಮಿ, ಯಾಕೆ ಕೊಡ್ ಬಂದೆ? ಸಂಜು, ಇವತ್ತು ಮಕ್ಳನ್ನ ದತ್ತು ತಗೊಳೋಕೆ ಅಪ್ಪ ಅಮ್ಮಂದ್ರು ಬರ್ತಾ ಇದಾರಂತೆ. ಅದಕ್ಕೆ ನಾವೆಲ್ಲ ಬೇಗ ರೆಡಿ ಆಗ್ಬೇಕಂತೆ ರಂಗಣ್ಣ ಅಂಕಲ್ ಹೇಳಿದ್ರು. ಹೌದಾ ಲಕ್ಷ್ಮಿ? ಹೌದು ಕಣೋ, ಬೇಗ ಬಾ, ರೆಡಿ ಆಗೋಣ. ಲಕ್ಷ್ಮಿ, ನಂಗೂ ತಂದೆ ತಾಯಿ ಸಿಕ್ಕಿ ನನ್ ಪ್ರೀತಿಯ ಫುಟ್ಬಾಲ್ ಕೊಡ್ಸಿದ್ರೆ ಈ ಭೂಮಿ ಮೇಲೆ ನನ್ನಂತ ಅದೃಷ್ಟವಂತ ಬೇರೆ ಯಾರು ಇರಲ್ಲ. ಅದ್ ಸರಿ, ನಡಿ ಹೋಗೋಣ. ಇವತ್ ನಮ್ಮ ಅದೃಷ್ಟ ಪರೀಕ್ಷೆ ಮಾಡೇ ಬಿಡೋಣ. ನೋಡಿ ಮಕ್ಕಳೇ, ಇವರು ಮಹಾತ್ಮ ಗಾಂಧೀಜಿ, ಇವರು ಸ್ವಾಮಿ ವಿವೇಕಾನಂದರು, ಇವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು, ಇವರು ಭಗತ್ ಸಿಂಗ್, ಇವರು ಸುಭಾಷ್ ಚಂದ್ರ ಬೋಸ್. ನೋಡಿ, ಇವರು ಸರ್ವಪಲ್ಲಿ ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು ಇವರು ಮೂಲತಃ ಶಿಕ್ಷಕರು ಹಾಗೂ ನಮ್ಮ ದೇಶದ ಮೊಟ್ಟ ಮೊದಲನೆಯ ರಾಷ್ಟ್ರಪತಿಗಳು.
ಇವರ ಹೆಸರಿನಲ್ಲಿ ಇವತ್ತಿಗೂ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈಗೆಲ್ಲ ನೀವು ಅಲ್ಲಿಂದ ಇಲ್ಲಿವರೆಗೂ ಏನು ನೋಡ್ಕೊಂಬಂದ್ರಲ್ಲ, ದೇಶಭಕ್ತರನ್ನ, ದೇಶಕ್ಕೋಸ್ಕರ ಸೇವೆ ಮಾಡಿದವರನ್ನ ಎಷ್ಟು ಹೆಸರುವಾಸಿ ಆಗಿದ್ದಾರೆ. ನೀವು ಅನಾಥರಲ್ಲ, ನೀವು ಭಾವಿಸ್ಕೋಬಾರ್ದು ನಾವು ಅನಾಥ ಮಕ್ಕಳು ಅಂತ ಹೇಳ್ಬಿಟ್ಟು. ನೀವು ಇದೇ ರೀತಿ ಆಗ್ಬೇಕು, ಇದೇ ರೀತಿ ಆಗ್ಬಿಟ್ಟು ದೇವ್ರ ಮಕ್ಕಳು ಅಂತ ಅನ್ಸ್ಕೋಬೇಕು. ಈ ದೇವರ ಮಕ್ಕಳ ಅನಾಥಾಶ್ರಮದಲ್ಲಿ ಇದ್ದು ದೇವ್ರ ಮಕ್ಕಳು ಅಂತ ಅನ್ಸ್ಕೋಬೇಕು. ಈಗೆಲ್ಲ ಒಳಗಡೆ ಹಾ ಬನ್ನಿ ಹುಡುಗರೆಲ್ಲ, ಬನ್ನಿ ಬನ್ನಿ, ಸಾಲಾಗಿ ಬನ್ನಿ ಎಲ್ಲ ಬನ್ನಿ. ಹೋಗಿ ನಿಂತ್ಕೊಳ್ಳಿ, ಒಬ್ಬರಿಂದ ಒಬ್ಬ ನಿಂತ್ಕೊಳ್ಳಿ, ಯಾರು ಗಲಾಟೆ ಮಾಡಬಾರ್ದು, ಗಂಭೀರ ನಿಂತ್ಕೊಳ್ಳಿ. ಏ ಬಾರೋ ನೀನು ನಿಂತ್ಕೊಳ್ಳಲ್ಲಿ. ಇವರೆಲ್ಲ ಅನಾಥ ಮಕ್ಕಳಲ್ಲ, ದೇವರ ಮಕ್ಕಳು. ನಿಮ್ಗೆ ಯಾವ ಮಗು ಬೇಕೋ ಯಾರ್ಯಾರಿಗೆ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ರೀತಿಯಿಂದ ನಿಮ್ಮ ಮಗು ಅಂತ ಹೇಳ್ಬಿಟ್ಟು ಸಾಕಿ. ಮತ್ತೆ ನಿಮ್ಮಂಥ ತಂದೆ ತಾಯಿಗಳು ಇಂಥ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ಸಾಕಿ ಅವ್ರನ್ನ ಪೋಷಣೆ ಮಾಡೋದ್ರಿಂದ ನಿಮಗೂ ಒಳ್ಳೆಯದು, ಆ ಮಕ್ಕಳ ಭವಿಷ್ಯನೂ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗುತ್ತೆ. ನೋಡಿ ಸರ್, ನಿಮ್ಗೆ ಯಾವ ಮಗು ಬೇಕೋ ಆ ಮಗುನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮಗು ಸರ್ ನೋಡಿ, ಈ ಮಗು ಕರ್ಕೊಂಡು ಹೋಗ್ತಾ ಇದ್ದೀರಾ, ಇಲ್ಲೊಂದು ಸಿಗ್ನೇಚರ್ ಹಾಕಿ. ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡೋಗಿ. ನಮಸ್ಕಾರ. ನೋಡಿ ಮೇಡಮ್, ನಿಮ್ಗೆ ಯಾವ ಮಗು ಬೇಕು ನೋಡಿ. ರಂಗಣ್ಣ, ನೋಡಪ್ಪ ಮಕ್ಕಳನ್ನೆಲ್ಲ ಒಳಗೆ ಕರ್ಕೊಂಡು ಹೋಗು. ಹಾ ಎಲ್ರು ನಡೀರಿ, ನಿಮ್ಗೆ ಯಾರಿಗೂ ಅದೃಷ್ಟ ಇಲ್ಲ, ಮುಂದಿನ ಸಾರಿ ನೋಡೋಣ. ನಡೀರಿ. ಸಂಜು, ಆ ದೇವ್ ನಮಗೆ ಹುಟ್ಟಿಸಿದ ಅಪ್ಪ ಅಮ್ಮನೂ ಕೊಡ್ಲಿಲ್ಲ, ಸಾಕು ಅಪ್ಪ ಅಮ್ಮನೂ ಕೊಡ್ಲಿಲ್ಲ. ನಮಗೆ ಯಾರೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ನಾವ್ ಅನಾಥರು ಅಲ್ವೇನೋ? ಲಕ್ಷ್ಮಿ, ಅಳ್ಬೇಡ ಕಣಮ್ಮ. ನಮಗ್ ಅಪ್ಪ ಅಮ್ಮ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ನೋಡ್ಕೊಳಕ ದೇವ್ರಿದ್ದಾನೆ. ನಮಗ್ ಅಪ್ಪ ಅಮ್ಮ ಸಿಗೋದ ಅದೃಷ್ಟ ಅಲ್ಲ, ಅವ್ರಿಗೆ ನಮ್ಮಂತ ಮಕ್ಳು ಸಿಗೋದ ಅದೃಷ್ಟ. ಅದಕ್ಕೆ ಯಾಕೆ ಅಳ್ತ್ಯ? ನಡಿ ಹೋಗೋಣ. ನಡೀರಿ ಎಲ್ಲ ಸಾಲಾಗಿ ನಡೀರಿ. ಹೊತ್ತೆಯಾದ ಮೈನೀಗ ಉರಿಸಲು ತಾಯಿಲ್ಲ, ಹೆಗಲ ಮೇಲೆ ಹೊತ್ತುಕೊಂಡು ಸುತ್ತಿಸೋ ತಂದೆ ಇಲ್ಲ. ಪ್ರೀತಿಯಿಂದ ಕಾಣೋರಿಲ್ಲ, ಹಾಲು ಅನ್ನ ನೀಡೋರಿಲ್ಲ. ಪ್ರೀತಿಯಿಂದ ಕಾಣೋರಿಲ್ಲ, ಹಾಲು ಅನ್ನ
ಶಿವನೇ ನಮ್ಮ ಕೂಗು. ಹಬ್ಬಕ್ಕೊಂದು ಬಟ್ಟೆ ಇಲ್ಲ, ಮುಡಿಗೊಂದು ಹೂವಿಲ್ಲ. ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು. ನಮ್ಮಲ್ಲಿ ದ್ವೇಷವಿಲ್ಲ, ನಮ್ಮ ಪ್ರೀತಿ ಎಲ್ಲರಲ್ಲಿ. ಜಾತಿ ಮೂಲ ತಂತ್ರವಿಲ್ಲ, ಸ್ನೇಹ ಜೀವಿ ಎಲ್ಲರಲ್ಲಿ. ಎಲ್ಲ ಕೊಟ್ಟು ದೇವರಿಲ್ಲಿ, ಕುಣಿದು ನಲಿದು ಹಾಡಿರಿಲ್ಲಿ. ಅಂದುಕೊಂಡು ತಂದೆ ತಾಯಿ ದೂರವಿಟ್ಟ ಬಾಳಿನಲ್ಲಿ. ಬಳಿಯಲ್ಲಿ ದೇವರು ಈಗ ಕಾದು ಕುಂತ ನಮ್ಮನ್ನೀಗ. ಎಲ್ಲಕ್ಕಿಂತ ಶ್ರೇಷ್ಠ ಇಲ್ಲಿ, ದೇವರ ಮಕ್ಕಳು ನಾವಿಲ್ಲಿ. ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು. ಹೆತ್ತು ಹೊತ್ತೋರಿಲ್ಲದೆ ಈಗ ಅನಾಥರು. ನಮ್ಮನ್ನು ಬೆಳೆಸಿದವರೇ ಇಲ್ಲಿ ಪುಣ್ಯವಂತರು. ನಾವು ದೇವರ ಮಕ್ಕಳೇ, ನಾವು ಅನಾಥರು. ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು. ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು. ಹೆತ್ತೋರಿಲ್ಲದೆ ಈಗ ನಾವು ಅನಾಥರು, ಅನಾಥರು. ಅಯ್ಯೋ ನನ್ ಬಾಲು ಅಮ್ಮ. ಅಯ್ಯೋ ಗಾಡ್, ನನ್ ಬಾಲು, ಯಾಕೋ ಮರಿ ಅಳ್ತಾ ಇದ್ಯಾ? ನನ್ ಬಾಲ್ ಹೊಡ್ದೈತೆ ಸರ್. ಛೇ, ಅಲ್ಲಪ್ಪ, ರಸ್ತೆಲಿ ಆಟ ಆಡ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಗೊತ್ತು ಸರ್, ನೀನ್ ಮಾಡ್ಲಿ ಸರ್, ಆಟ ಆಡ್ಬೇಕಾದ್ರೆ ಬಾಲ್ ಬಂದ್ ಬಿದ್ದು ಸರ್. ಈಗ ಬಾಲ್ ಇಲ್ಲ ಅಂದ್ರೆ ಅನಾಥಾಶ್ರಮದೊಳಗೆ ಸೇರ್ಸಲ್ಲ ಸರ್. ಅನಾಥನ? ಹಾಗಿದ್ರೆ ನಿನ್ಗೆ ಅಪ್ಪ ಅಮ್ಮ ಯಾರೂ ಇಲ್ವಾ? ಇಲ್ಲ ಸರ್, ನನ್ನ ಅನಾಥ ಸರ್. ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಸರ್. ನೋಡಿ ಸರ್, ಅದೇ ನನ್ನ ಅನಾಥಾಶ್ರಮ ಸರ್. ಸರ್ ಇವಾಗ ಪಾಲಿಲ್ಲ ಅಂದ್ರೆ ಅವ್ರು ಅನಾಥಾಶ್ರಮದೊಳಗೆ ಸೇರ್ಸಲ್ಲ ಸರ್. ನಾನು ಏನ್ ಮಾಡ್ಲಿ ಸರ್? ಸಾರಿ, ನೀನೇನು ಯೋಚನೆ ಮಾಡಬೇಡ. ನಿನ್ಗೆ ಹೊಸ ಬಾಲ್ ನಾನು ಕೊಡಿಸ್ತೀನಿ. ನೋಡು, ನನಗೂ ಮಕ್ಕಳಿಲ್ಲ. ನೀನು ಒಪ್ಪೋದಾದ್ರೆ ನಿನ್ನನ್ನು ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿನ್ನನ್ನು ನಾನು ದತ್ತಕ್ಕೆ ತಗೊಳ್ತೀನಿ. ನಿನಗೆ ಸಿಗದೆ ಇರೋ ತಂದೆ ತಾಯಿ ಪ್ರೀತಿನ ನಾನು ನಿನಗೆ ಕೊಡ್ತೀನಿ. ಆಳ್ಬಾರ್ದು. ಸರ್, ನೀವ್ ಹೇಳ್ತಾ ಇರೋ ನಿಜನಾ ಸರ್? ನನ್ನನ್ನು ದತ್ತು ತಗೊಂತೀರಾ? ಸಿಗ್ದಾರ ಇರೋ ಅಪ್ಪ ಅಮ್ಮನ ಪ್ರೀತಿ ನೀವು ಕೊಡ್ತೀರಾ ಸರ್? ಅವೆಲ್ಲ ಏನು ಬೇಡ. ಬಾ, ಮೊದಲು ನಿನ್ಗೆ ಹೊಸ ಬಾಲ್ ಕೊಡಿಸ್ತೀನಿ. ಆಮೇಲೆ ನಾಳೆ ನಿನ್ನ ಅನಾಥಾಶ್ರಮದಿಂದ ಕರ್ಕೊಂಡು ಹೋಗ್ತೀನಿ. ಸರಿನಾ? ನಡಿ. ನಿನ್ನ ಹೆಸರು ಕೇಳೋದೇ ಮರ್ತೋಗ್ಬಿಟ್ಟೆ. ಏನ್ ನಿನ್ನ ಹೆಸರು? ನನ್ನ ಹೆಸರು ಸಂಜು ಅಂತ ಸರ್. ಸಂಜು, ನೈಸ್ ನೇಮ್. ಅಳ್ಬಾರ್ದು ಸಂಜು. ನಡಿ. ಅಳ್ಬಾರ್ದು ಸಂಜು.
ಸಂಜು, ಇಲ್ಲಿ ಗೊಂಬೆಗಳಿವೆ, ಆಟ ಸಾಮಾನಿದೆ. ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋ, ಓಕೆನಾ? ಅದು ಬೇಡ. ಬೇಡವಾ ಅದು? ಅಂಕಲ್ ಅದ್ ಕೊಡಿ ಅಂಕಲ್. ಅದು ಅದಾ? ಆ ಗೊಂಬೆ ಅಂತೆ. ಬೇರೆ? ಅಂಕಲ್ ಅದೊಂದು ಕೊಡಿ ಅಂಕಲ್. ಆ ಬ್ಯಾಟ್ ಬಾಲ್ ಇದೆ ನೋಡಿ, ಒಂದ್ ಸಾಕಾ? ಇನ್ನೊಂದ್ ಬೇಕು. ಹಾ, 2 ಕೊಡಿ. ಬೇರೆ ಏನ್ ಬೇಕು? ಸುತ್ತಲೂ ನೋಡು, ನಿನಗೆ ಏನ್ ಬೇಕೋ ತಗೋ. ನೋಡಿ, ಇದು ಬೇಕಾ? ಅದ್ ಕೊಡಿ ಅಂಕಲ್. ಅದೊಂದು ಕೊಡಿ ಅಂಕಲ್. ಸಂಜು, ನಾನಿಲ್ಲಿದ್ದೀನಿ. ಐ ಬಾಲು. ಬಾಲ್ ಇಷ್ಟನಾ ನಿಂಗೆ? ಎಷ್ಟಾಯ್ತು? 350. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ಅಲ್ಲ? ಸಂತೋಷನಾ? ಬಾ ಹೋಗೋಣ, ಬಾ. ಬರ್ತೀವಿ. ಬನ್ನಿ ಸರ್. ಫುಟ್ಬಾಲ್ ಚೆನ್ನಾಗಿದೆ ಅಲ್ಲ? ಬಾಯ್ ಸಂಜು. ಬಾಯ್. ಬಾಯ್ ಡ್ಯಾಡಿ. ಸಂಜು, ನಾಳೆ ಬಂದು ನಾನು ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಬಾಯ್. ಬಾಯ್ ಡ್ಯಾಡಿ. ಬಾಯ್ ಡ್ಯಾಡಿ. ಬಾಯ್. ಬಾಯ್. ಸಂಜು, ಯಾರೋ ಅದು ಇಷ್ಟೊಂದು ಖುಷಿಯಿಂದ ಬರ್ತಾ ಇದ್ಯಾ? ಬೆಳಗ್ಗೆ ನಾನು ಫುಟ್ಬಾಲ್ ಆಡ್ಬೇಕಾರೆ ಜೋರಾಗೊದ್ದೆ. ಆ ಬಾಲ್ ಹೋಗಿ ರೋಡಿಗೆ ಬಿತ್ತು. ಆಗ ಫುಟ್ಬಾಲ್ ಮೇಲೆ ಕಾರ್ ಹೋಯ್ತು, ಬಾಲ್ ಹೊಡೆದೋಯ್ತು. ಆಗ ಅದ್ರಲ್ಲಿರೋ ನನ್ನನ್ನು ಸಮಾಧಾನ ಮಾಡಿ, ನೋಡು ಈ ಬಾಲ್ ಕೊಡ್ಸಿದ್ರು. ಆಮೇಲೆ ಇನ್ನೊಂದು ವಿಷಯ, ಅವ್ರಿಗೆ ಮಕ್ಳಿಲ್ವಂತೆ. ನಾಳೆ ಬೆಳಗ್ಗೆ ನನ್ನನ್ನು ದತ್ತು ತಗೊಂತಾರಂತೆ. ಸಂಜು, ಹಾಗಾದ್ರೆ ನೀನು ನಾಳೆ ನನ್ನ ಬಿಟ್ಟು ಹೋಗ್ತೀಯಾ? ಹಾಗಿದ್ರೆ ನಾನೊಬ್ಳೇ ಇರ್ಬೇಕಾ? ನೀ ನನ್ನ ಮರ್ತೋಗ್ತೀಯ ಅಲ್ವೇನೋ? ಲಕ್ಷ್ಮಿ, ಅಳ್ಬೇಡ. ನನ್ಗೂ ಒಳ್ಳೆ ತಂದೆ ತಾಯಿ ಸಿಕ್ಕಿದ್ದಾರೆ. ನಾಳೆ ನಿನ್ಗೂ ಒಳ್ಳೆ ತಂದೆ ತಾಯಿ ಸಿಗ್ತಾರೆ. ನಾನು ಅವಾಗವಾಗ ಬಂದು ನೀನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಸಂಜು, ಕವರಲ್ಲಿರೋದೇನು? ಇದೆಲ್ಲ ನಿಮ್ಗೆ. ಇನ್ನೇನ್ ತಗೋ. 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 ನೀನ್ ತಗೋ. ಲಕ್ಷ್ಮಿ, ಅಳ್ಬೇಡ. ಆ ದೇವ್ರು ನಿನಗೆ ಒಳ್ಳೇದ್ ಮಾಡ್ತಾನೆ. ನಡಿ ಹೋಗೋಣ. ಮೇರಿ, ಮೇರಿ, ಇಲ್ಲಿದ್ಯಾ? ಮೇರಿ, ಮೇರಿ. ಯಾಕ್ರಿ, ಏನಾಯ್ತು? ಮೇರಿ, ನಾನಿವತ್ತು ತುಂಬಾ ತುಂಬಾ ಸಂತೋಷವಾಗಿದ್ದೀನಿ. ಕೊನೆಗೂ ಆ ಜೀಸಸ್ಗೆ ನಮ್ಮ ಮೇಲೆ ಕರುಣೆ ಬಂದ್ಬಿಡ್ತು. ಮಕ್ಳಿಲ್ದಿರೋ ನಮ್ಗೆ ಆ ಕೊರ್ಗುನ್ನ ಇವತ್ತು ದೂರ ಮಾಡ್ಬಿಟ್ಟ. ರೀ, ನೀವೇನ್ ಹೇಳ್ತಾ ಇದ್ದೀರಾ? ನನ್ಗೆ ಒಂದು ಅರ್ಥ ಆಗ್ತಲ್ಲ, ಸ್ವಲ್ಪ ಬಿಡ್ಸ್ ಹೇಳ್ತೀರಾ? ಕೂತ್ಕೋ, ಹೇಳ್ತೀನಿ. ಇವತ್ ನನ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದ್ ಫುಟ್ಬಾಲ್ ಬಂದು ನನ್ ಕಾರ್ ಚಕ್ರಕ್ಕೆ ಸಿಕ್ಕಾಕೊಂಡು ಒಡೆದೋಯ್ತು. ಆ ಬಾಲ್ ಹಿಂದೆ ಬಂದ್ ಹುಡ್ಗ ಅಳಕ್ ಶುರು ಮಾಡ್ಬಿಟ್ಟ. ಅವನ್ನ ಸಮಾಧಾನ ಮಾಡ್ದಾಗ ಗೊತ್ತಾಯ್ತು ಅವನೊಬ್ಬ ಅನಾಥ ಅಂತ. ತುಂಬಾ ಮುದ್ದಾಗಿದ್ದಾನೆ, ತುಂಬಾ ಒಳ್ಳೆ ಹುಡುಗ. ಅನಾಥಾಶ್ರಮಕ್ಕೆ ಹೋಗಿ ಅವನ ದತ್ತಕ್ಕೆ ತಗೋಬೇಕು ಅಂತಿದ್ದೀನಿ. ಏನಂತೀಯಾ? ರೀ, ಇವಾಗ್ಲೇ ಹೋಗೋಣ ರೀ. ಅಷ್ಟೊಂದು ಎಕ್ಸೈಟ್ ಆಗ್ಬೇಡ, ತುಂಬಾ ಹೊತ್ತಾಗಿದೆ. ಅದು ಅಲ್ಲದೆ ಅನಾಥಾಶ್ರಮ ಮುಚ್ಚಿರ್ತಾರೆ ಅಂತ ಕಾಣುತ್ತೆ. ನಾಳೆ ಬೆಳಗ್ಗೆನೆ ಹೋಗಿ ಕರ್ಕೊಂಬರೋಣವಾ? ರೀ, ನಾಳೆ ನನ್ನ ಅಮ್ಮ ಅಂತ ಕರೆಯೋ ಮಗ ಬರ್ತಾ ಇದ್ದಾನೆ. ಅವನ್ಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡ್ಕೊಡ್ತೀನಿ. ಅವನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ರೀ. ನಿನ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡು. ನನ್ಗೆ ಇವಾಗ ಸಮಾಧಾನ ಆಯ್ತು ರೀ. ನಮಸ್ತೆ ಸರ್. ನಮಸ್ತೆ ಸರ್. ಕೂತ್ಕೊಳ್ಳಿ.
ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಳಿ. ಸರ್, ನನ್ನ ಹೆಸರು ಡಿಸೋಜಾ ಅಂತ. ನನ್ನ ಹೆಂಡತಿ ಮೇರಿ. ನಿಮ್ಮ ಅನಾಥಾಶ್ರಮದಲ್ಲಿ ಸಂಜು ಅನ್ನೋ ಹುಡುಗನ್ನ ನಾವು ದತ್ತಕ್ಕೆ ತಗೋಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀವಿ. ನಿಮ್ಮಂಥ ತಂದೆ ತಾಯಿಗಳು ನಿಮ್ಮ ಥರ ದೊಡ್ಡ ಮನ್ಸು ಮಾಡಿದ್ರೆ ನಾವೆಲ್ಲ ಇಂಥ ಅನಾಥ ಮಕ್ಕಳನ್ನ ಅವರ ಜೀವನಕ್ಕೆ ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಸರ್ ಕರ್ದ ಸರ್. ರಂಗಣ್ಣ, ಸಂಜುನ್ ಕರ್ಕೊಂಬರಪ್ಪ. ಸಂಜುನ್ ಕರ್ಕೊಂಡು ಹೋಗಕ್ಕೆ ತಂದೆ ತಾಯಿಗಳು ಬಂದಿದ್ದಾರೆ. ಆಯ್ತು ಸರ್. ನಿಮ್ಮಂಥ ತಂದೆ ತಾಯಿಗಳನ್ನ ಪಡೆಯೋಕೆ ಸಂಜು ತುಂಬಾ ಅದೃಷ್ಟ ಮಾಡಿದ್ದ. ಎಲ್ಲೆಲ್ಲಪ್ಪ ನೀನ್ ಹುಡ್ಕೋದು? ನಿನ್ಗೆ ಇವತ್ತು ಬಹಳ ಒಳ್ಳೆ ದಿವಸ. ನಿನ್ ಕರ್ಕೊಂಡು ಹೋಗಕ್ಕೆ ತಂದೆ ತಾಯಿ ಎಲ್ಲ ಬಂದಿದ್ದಾರೆ. ನಿಮ್ ತಂದೆ ತಾಯಿಗಳು ತುಂಬಾ ಒಳ್ಳೆಯವರು. ಇವ್ರನ್ನ ಪಡಿಲಿಕ್ಕೆ ನೀನು ಅದೃಷ್ಟ ಮಾಡಿದೀಯ. ಸಂಜು, ನೀನೋದ್ಮೇಲೆ ನಮ್ನೆಲ್ಲ ಮರೀತ್ಯ ಅಲ್ವಾ? ರಂಗಣ್ಣ, ಇನ್ಮೇಲಿಂದ ಸಂಜು ನಿನಗೆ ಯಾವ ತೊಂದ್ರೆನೂ ಕೊಡಲ್ಲ. ಯಾಕಂದ್ರೆ ಅವನಿಗಿವತ್ತು ಆ ದೇವ್ರು ಅಪ್ಪ ಅಮ್ಮಂದ್ರು ಕೊಟ್ಟಿದ್ದಾನೆ. ಸಂಜು, ನೀ ನನ್ನ ಬಿಟ್ಟು ಹೋಗ್ತೇನೋ? ಲಕ್ಷ್ಮಿ, ಅಳ್ಬೇಡ. ನಾನು ಇಲ್ಲಿಂದ ಹೋದ್ರು ನಿನ್ ನೋಡ್ಕೊಂಡು ಹೋಗೋಕೆ ಅವಾಗ ಬರ್ತಾ ಇರ್ತೀನಿ. ಅಳ್ಬಾರ್ದಮ್ಮ. ನೋಡಿ, ಈ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದೀರಾ, ಇಲ್ಲ ಸಿಗ್ನೇಚರ್ ಹಾಕಿ. ತುಂಬಾ ಥ್ಯಾಂಕ್ಸ್ ಸರ್. ಬರ್ತೀನಿ ರಂಗಣ್ಣ. ನೀವಲ್ಲ ಥ್ಯಾಂಕ್ಸ್ ಹೇಳೋದು, ಥ್ಯಾಂಕ್ಸ್ ನಿಮಗೆ ನಾವ್ ಹೇಳ್ಬೇಕು. ಇಂಥ ಅನಾಥ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಜೀವನ ರೂಪಿಸ್ತೀರಲ್ಲ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ. ಸರಿ ಸರಿ, ಬರ್ತೀವಿ ಸರ್. ನಮಸ್ಕಾರ. ಸಂಜು, ಬಾಪ. ಬರ್ತೀನಿ. ಅಲ್ಬೇಡಮ್ಮ ಲಕ್ಷ್ಮಿ, ನಿಂಗೂ ಒಂದಲ್ಲ ಒಂದ್ ದಿವಸ ತಂದೆ ತಾಯಿಗಳು ಬಂದು ಕರ್ಕೊಂಡು ಹೋಗೇ ಹೋಗ್ತಾರೆ. ಅದಕ್ಕೋಸ್ಕರವಾಗಿ ಈ ಆಶ್ರಮದಲ್ಲಿ ನಾ ಯಾವ ಮಕ್ಕಳ ಮೇಲೂ ಪ್ರೀತಿ ತೋರಿಸೋದೇ ಇಲ್ಲ. ಯಾಕಂದ್ರೆ ನೀವೆಲ್ಲ ನಮ್ಮನ್ನ ಬಿಟ್ಟು ಹೋಗೋರು. ಬಾ, ಅಳ್ಬೇಡ ಲಕ್ಷ್ಮಿ, ಬಾ. ಸಂಜು, ನೀನೋಗಿ ಸ್ನಾನ ಮಾಡ್ಕೊಂಡ್ ಬಾ. ನಿನ್ಗೆ ಇಷ್ಟ ಆಗಿರೋ ತಿಂಡಿಗಳೆಲ್ಲ ಮಾಡ್ಕೊಡ್ತೀನಿ. ಸರಿ ಅಮ್ಮ. ಸಂಜು, ನನ್ನ ಅಮ್ಮ ಅಂದ್ಯಾ? ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರೆಯೋ. ಅಮ್ಮ. ಮೇರಿ, ಮಗನ್ನ ಪ್ರೀತಿ ಮಾಡಿದ್ ಸಾಕು. ಇವನ್ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಲಿ. ಇವತ್ತು ಇವನ್ನ ನಮ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು. ಗೆಟ್ ರೆಡಿ ಫಾಸ್ಟ್ ಮ್ಯಾನ್. ಸರಿ ಸಂಜು, ನೀನೋಗಿ ಸ್ನಾನ ಮಾಡ್ಕೊಂಡ್ ಬಾ. ಸಂಜು, ಒರೆಸ್ತೀನಿ, ಕೊಡು. ಸಂಜು, ನೀನ್ ತುಂಬಾ ಅದೃಷ್ಟವಂತ ಕಣೋ. ನಿನ್ ಬೆನ್ಮೇಲೆ 3 ಧರ್ಮಗಳ ದೇವರ ಚಿಹ್ನೆ ಇದೆ. ನಿನ್ನ ಎತ್ತ ತಂದೆ ತಾಯಿಗಳು ಧನ್ಯವಂತರು. ನೀನು ನಮ್ಗೆ ಮಗನಾಗಿ ಸಿಕ್ಕಿರೋದು ನಮ್ಮ ಅದೃಷ್ಟ. ಓ ಜೀಸಸ್. ಸಂಜು, ಸಂಜು, ಇನ್ಮುಂದೆ ನಿನ್ನ ಬಳಿ ಇರೋ ಈ ಬಾಲ್ನಲ್ಲಿ ಅಗಾಧವಾದ ಶಕ್ತಿ ಇದೆ. ಈ ಬಾಲು ಬರೀ ಬಾಲಲ್ಲ, ನೀನ್ ಹೇಳಿದ ಕೆಲಸ ಮಾಡುತ್ತೆ. ನೀನ್ ಹೇಳ್ದಾಗೆ ಕೇಳುತ್ತೆ. ನಿನ್ಮೇಲೆ ನಿನ್ಗೆ ಯಾವ ಕಷ್ಟ ಬರ್ದಾಗೆ ನೋಡ್ಕೊಳ್ಳುತ್ತೆ. ಇದು ಬರೀ ಬಾಲ್ ಅಲ್ಲ, ಮ್ಯಾಜಿಕ್ ಬಾಲ್, ಮ್ಯಾಜಿಕ್ ಬಾಲ್, ಮ್ಯಾಜಿಕ್ ಬಾಲ್. ಬಾಂಬ್ ಚಿಕ್ಕಿ ಬಾಂಬ್ ಚಿಕ್ಕಿ ಬಾಂಬ್ ಎಂದರೆ ಸಾಕು, ನೀನ್ ಹೇಳ್ದಾಗೆ ಕೇಳುತ್ತೆ. ಗೊತ್ತಾಯ್ತಾ? ಈ ವಿಷಯ ಯಾರಿಗೂ ಹೇಳ್ಬೇಡ. ಸಂಜು, ಸಂಜು, ಊಟ ಮಾಡೋ. ಸ್ವಲ್ಪ ತಿನ್ನು. ಮೇರಿ, ಅಯ್ಯೋ, ಇನ್ನೂ ತಿನ್ಸಿದ್ದಾಗಿಲ್ವಾ? ಸ್ಕೂಲಿಗೆ ಲೇಟ್ ಆಗುತ್ತೆ. ನೀವು ಟಿಫನ್ ಮಾಡಲ್ವಾ? ಇಲ್ಲ ಮೇರಿ, ನಮ್ಮ ಸ್ಕೂಲಲ್ಲಿ ಈ ಜಾತಿ ಧರ್ಮಗಳ ಬಗ್ಗೆ ಬೆಂಕಿ ಹತ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳ ಮನಸ್ಸಲ್ಲಿ ದ್ವೇಷದ ಹೊಗೆ ಆಡ್ತಾ ಇದೆ. ಮೊದಲು ಆ ದ್ವೇಷನ ಅಳಿಸಿ ಆಮೇಲೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಅಲ್ಲಿವರೆಗೂ ನನ್ಗೆ ಹಸಿವಿಲ್ಲ. ಸಂಜು, ಬಾ, ಲೇಟ್ ಆಯ್ತು. ಸಂಜು, ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡೋ. ಸರಿ ಅಮ್ಮ. ನಡಿ ನಡಿ. ಬಾಯ್.
ಸಂಜು, ನೀನ್ ಫುಟ್ಬಾಲ್ ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರ್ತೀಯಲ್ಲ, ಫುಟ್ಬಾಲ್ ಅಂದ್ರೆ ನಿಂಗೆ ತುಂಬಾ ಇಷ್ಟನಾ? ಡ್ಯಾಡಿ, ಈ ಬಾಲ್ ಅಂದ್ರೆ ನನಗೆ ತುಂಬಾ ಇಷ್ಟ. ಇದು ನನಗೆ ಅಪ್ಪ ಅಮ್ಮ ಕೊಟ್ಟಿದ್ ಬಾಲು, ನನ್ನ ಅದೃಷ್ಟದ ಬಾಲು. ಇದು ನನ್ನ ಜೀವನದಲ್ಲಿ ಮ್ಯಾಜಿಕ್ ಬಾಲ್ ಡ್ಯಾಡಿ. ಸಂಜು, ಇನ್ನೊಂದು ವಿಷಯ, ನಾವಿವಾಗ ಹೋಗ್ತಾ ಇರೋ ಶಾಲೆ ಮಕ್ಕಳು ಜಾತಿ ಧರ್ಮಗಳ ವೈರತ್ವವನ್ನು ಬೆಳೆಸ್ಕೊಂಡು ಒಬ್ಬರ ಜೊತೆ ಒಬ್ರು ಹೊಡೆದಾಡಿ ದೇಶದ ಆಸ್ತಿ ಆಗ್ಬೇಕಾಗಿದ್ದವರು ದೇಶವನ್ನ ಹಾಳು ಮಾಡೋ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ಮುಂದೆ ನಾನು ನೀನು ನಾವಿಬ್ರೂ ಸೇರ್ಕೊಂಡು ಆ ಮಕ್ಕಳ ಮನಸ್ಸನ್ನ ಬದಲಾಯಿಸ್ಬೇಕು, ಅವ್ರನ್ನ ಒಳ್ಳೆ ದಾರಿಗೆ ತರಬೇಕು. ಇದಕ್ಕೆ ನಿನ್ ಸಹಾಯ ಬೇಕಣೋ? ನೋಡ್ತಾ ಇರಿ ಡ್ಯಾಡಿ, ಈ ಮ್ಯಾಜಿಕ್ ಬಾಲ್ ಇಂದ ಅವ್ರಿಗೆ ಹೇಗ್ ಪಾಠ ಕಲಿಸ್ತೀನಿ ಅಂತ. ದಟ್ಸ್ ಮೈ ಬಾಯ್. ಬಾ. ಹೋಗೋಣವಾ? ಓಕೆ ಡ್ಯಾಡಿ. ಇದೇ ನಿನ್ ಹೊಸ ಸ್ಕೂಲು. ಸಂಜು, ಅಲ್ಲಿ ಕೂತ್ಕೋತಿಯಾ? ಸಂಜು, ಬಾಲ್, ಮ್ಯಾಜಿಕ್ ಬಾಲ್, ಬಮ್ ಚಿಕ್ಕಿ ಬಮ್ ಚಿಕ್ಕಿ ಬಮ್. ನೋಡಿ, ಎಲ್ಲ ಹೇಳಿ. ನಾವು ಭಾರತೀಯರು, ನಾವು ಭಾರತೀಯರು, ನಾವೆಲ್ಲ ಒಂದು, ನಾವೆಲ್ಲ ಒಂದು. ಸಂಜು, ಇದೆಲ್ಲ ಹೇಗೆ ಇವರೆಲ್ಲ ಇಷ್ಟು ಬೇಗ? ಡ್ಯಾಡಿ, ಇದೆಲ್ಲ ನಮ್ಮ ಮ್ಯಾಜಿಕ್ ಬಾಲ್ ಪ್ರಭಾವ. ಇನ್ ಮುಂದೆ ನೀವ್ ಹೇಳಿದ್ದವ್ರು ಕೇಳ್ತಾರೆ. ಮಕ್ಕಳೇ, ನೀವೆಲ್ಲರೂ ತುಂಬಾ ಚಿಕ್ಕವರು. ನಿಮ್ ಮನಸ್ಸು ಬಿಳಿ ಖಾಲಿಯ ಹಾಳೆ ಇದ್ದ ಹಾಗೆ. ಆ ಹಾಳೆ ಮೇಲೆ ಪ್ರೀತಿಯ ಭಾವೈಕ್ಯತೆಯ ಚಿತ್ರವನ್ನ ಬರಿಬೇಕೇ ಹೊರತು ದ್ವೇಷ ಅಸೂಯೆಯ ಚಿತ್ರವಲ್ಲ. ಯಾಕೆಂದ್ರೆ ಹಾಗೆ ಮಾಡೋದ್ರಿಂದ ಭಯೋತ್ಪಾದನೆಯನ್ನ ನಾವೇ ಬೆಳೆಸ್ದಾಗತ್ತೆ. ಇದು ಭಾರತ. ನಾವೆಲ್ಲರೂ ಒಂದಾಗಿ ಬಾಳಿ ಭಾರತ ಮಾತೆ ಮೆಚ್ಚುವಂತೆ ಬಾಳ್ಬೇಕು ಅಲ್ವಾ? ನಮ್ಮಲ್ಲಿ ಈ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಜೈನ ಹೀಗೆ ಅನೇಕ ಜಾತಿಗಳಿವೆ. ಆದ್ರೆ ನಮ್ಮೆಲ್ಲರ ಮೈಯಲ್ಲೂ ಹರಿತಾ ಇರೋದು ಒಂದೇ ರಕ್ತ. ಹಾಗಿದ್ಮೇಲೆ ಈ ಭೇದ ಭಾವ ಯಾಕೆ? ಹೇಳಿ ನನ್ ಜೊತೆಲಿ. ಇನ್ಮೇಲೆ ನಾವ್ಯಾರು ಜಗಳ ಆಡೋದಿಲ್ಲ. ಅಣ್ಣ ತಮ್ಮಂದಿರ ಹಾಗೆ, ಅಕ್ಕ ತಂಗಿಯರ ಹಾಗೆ ಪ್ರೀತಿಯಿಂದ ಬಾಳುತ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಭಗವದ್ಗೀತೆ ಪುರಾಣಲ್ಲಿ, ಬೈಬಲಿನ ಶ್ಲೋಕದಲ್ಲಿ ಬಿತ್ತಲಿಲ್ಲ ದ್ವೇಷದ ಕಿಚ್ಚು. ತಿಳಿಯದೇನು ಮಕ್ಕಳೇ ನಿಮಗೆ, ತಿಳಿಯದೇನು ಮಕ್ಕಳೇ ನಿಮಗೆ. ಎಲ್ಲೇ ಇರು ಹೇಗೆ ಇರು ಮನುಜ ಕುಲವನಿ ಮರೆಯಬೇಡ. ಮರೆತು ಮೂಢನಾಗಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಮದರ್ ತೆರೇಸಾ, ಮಿರ್ಜಾ ಇಸ್ಮಾಯಿಲ್, ಗಾಂಧಿ, ತಾತ ನೆಹರು ಇಲ್ಲಿ.
ಶಾಂತಿಯನ್ನು ಅರಿಸಿಕೊಂಡು ಪ್ರೀತಿಯನ್ನು ಬೆಳೆಸಿದರಿಲ್ಲಿ. APJ ಅಬ್ದುಲ್ ಕಲಾಂ ಜ್ಞಾನ ನೆಟ್ಟು ಭಾರತದಲ್ಲಿ. ಕಟ್ಟಲಿಲ್ಲ ಜಾತಿ ಇಲ್ಲಿ, ಪ್ರೀತಿ ನೆಟ್ಟು ಬೆಳೆಸಿದರಿಲ್ಲಿ. 10 ಹಲವು ಜಾತಿ ಇಲ್ಲಿ ಬೆಳೆದು ನಿಂತು ಭಾರತದಲ್ಲಿ. ಬಂದ ಕೂಗು ಒಂದೇ ಇಲ್ಲಿ, ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಸಾಗಬೇಕು ಪ್ರೀತಿಯಿಂದ, ಗೆಲ್ಲಬೇಕು ಆಸೆಯಿಂದ. ತಿಳಿಯಬೇಕು ಇವರ ತಂತ್ರ, ಗೆಲ್ಲುವುದೇ ಮೂಲ ಮಂತ್ರ. ಸಚಿನ್ ಗಂಗೂಲಿಯಂತೆ, ಅರ್ಜುನ್ ಹಾಲಪ್ಪನಂತೆ, PT ಉಷಾ ಸಾನಿಯಾರಂತೆ, ಜಹೀರ್ ಖಾನ್ ಧೋನಿಯಂತೆ. ಶೂರಾಧೀರ ಗೌರವವಂತೆ ದೇಶಕ್ಕಿಲ್ಲಿ ಕೀರ್ತಿ ಕೊಟ್ಟು. ಕೂಗಬೇಕು ಕೈ ಕೈ ಹಿಡಿದು, ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಓಂ ಪಟ್ ಸ್ವಾಹ, ಓಂ ಪಟ್ ಸ್ವಾಹ, ಓಂ ರಕ್ತಾಕ್ಷ ಆವಾಹಯಾಮಿ, ಓಂ ರಕ್ತಾಕ್ಷ ಆವಾಹಯಾಮಿ. ಹೇಳು ಭೈರವ, ಹೇಳು, ಏನ್ ಕೂಗಿದ್ದು? ನೀನು ಹೋಗಿ ಆ ಹುಡುಗನಿರುವ ಜಾಗವನ್ನು ಪತ್ತೆ ಮಾಡಿ ಆ ಹುಡುಗನಿಗೆ ತೊಂದರೆ ಕೊಟ್ಟು ನನ್ನಿಂದ ಬರುವಂತೆ ಮಾಡು. ಆಯ್ತು ಭೈರವ, ಹಾಗೆ ಆಗ್ಲಿ. ಕಾಳ ಭೈರವ, ಇವನೇ ಅದೃಷ್ಟದ ಹುಡುಗ. ಈ ಹುಡುಗನನ್ನು ಅಮಾವಾಸ್ಯೆ ದಿನ ಬಲಿ ಕೊಟ್ಟರೆ ಆ ನಿಧಿ ನಮ್ಮ ವಶವಾಗುವುದು. ಸಂಜು, ಸಂಜು, ಇಷ್ಟು ದಿವಸ ಭೈರವನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದೀಯಾ? ರಕ್ತಾಕ್ಷ, ನಾನು ರಕ್ತಾಕ್ಷ ಬಂದಿದ್ದೀನಿ. ಭೈರವ, ನೋಡು ನೋಡು, ಸರಿಯಾಗಿ ಕಣ್ಬಿಟ್ಟೋಡು. ಇವರೇ ಹುಡುಗ. ಆ ಹುಡುಗ ಸಿಕ್ಕಾಯ್ತು, ಇನ್ನ ನಿಧಿ ನಮ್ಮ ಪಾಲು. ಭೈರವ, ಎಚ್ಚರಿಕೆಯಿಂದ ಈ ಕೆಲಸ ಮಾಡು, ನಾನೇನ್ ಬರ್ತೀನಿ. ಭೈರವ, ಕಾಲ ಭೈರವ, ಭೈರವ. ಓಂ ಓಂ ಸ್ವಾಹ, ಓಂ ಸ್ವಾಹ, ಸ್ವೀಕರಿಸು. ಸ್ವೀಕರಿಸು. ಸಂಜು, ಜಾಗ ಬಿಡಿ, ಜಾಗ ಬಿಡಿ. ಸಂಜು, 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 ಏನಾಯ್ತು ನಿಮ್ಗೆ? ಸಂಜು, ಸಂಜು, ಈ ಸಂಜುಗ್ ಏನಾಗಿದೆ ನೋಡೋಣ ಬರ್ರೋ. ಮಿಸ್ಟರ್ ಕಾಂತರಾಜು, ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್, ತುಂಬಾ ಚೆನ್ನಾಗಿ ನಡೀತಾ ಇದೆ. ಸರ್ ನಿಮ್ದು? ಸರ್ ನಡೀತಾ ಇದೆ. 5th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಹುಡುಗ ಮಂಜು ಅಂತ ಇದಾನಲ್ಲ, ಅವನ ಎಜುಕೇಶನ್ ಅಲ್ಲಿ ಬಹಳ ಡಲ್ ಆಗಿದ್ದಾನೆ. ಅವ್ರ ಪೇರೆಂಟ್ಸ್ ಇನ್ಫಾರ್ಮ್ ಮಾಡಬೇಕು. ಸಂತೋಷ್ ಸರ್, ವಾಟ್ ಹ್ಯಾಪನ್ ಮಿಸ್ಟರ್ ಡಿಸೋಜಾ? ಸಂಜುಗ್ ಏನಾಯ್ತು? ಗೊತ್ತಿಲ್ಲ ಸರ್, ತಲೆ ಸುತ್ತಿರ್ಬೇಕು, ಗ್ರೌಂಡ್ ಅಲ್ಲಿ ಬಿದ್ದೋಗ್ಬಿಟ್ಟಿದ್ದ. ರೇ, ನೀರ್ ಕೊಡ್ರಿ, ನೀರ್ ಕೊಡ್ರಿ. ಸಂಜು, ತಗೊಳ್ಳಿ ತಗೊಳ್ಳಿ, ಕೊಡಿ ಕೊಡಿ.
ಸಂಜು ಸಂಜು ಹೇ ಸಂಜು ಎದಳಪ್ಪ. ಹೇ ಸಂಜು ನೀರ್ ಕುಡಿ, ನೀರ್ ಕುಡಿಯಪ್ಪ. ಏನಾಯ್ತು ಸಂಜು? ಯಾಕೆ ಬಿದ್ಬಿಟ್ಟಿದ್ದೆ? ಯಾಕೆ ಬಿದ್ಬಿಟ್ಟಿದ್ದಪ್ಪ? ಡ್ಯಾಡಿ ಯಾವ್ದೋ ಮಂತ್ರವಾದಿ ನಾನು ಹಿಡಿಯೋಕ್ ಬಂದ, ನನ್ ತಲೆ ಸುತ್ತಿದೋದೆ. ಇಲ್ಲ ಕಣೋ, ಆ ಥರ ಎಲ್ಲ ಏನೂ ಇಲ್ಲ. ಇಲ್ಲಿ ಯಾವ ಮಂತ್ರವಾದಿನೂ ಬಂದಿಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೇ. ಮಿಸ್ಟರ್ ಡಿಸೋಜಾ, ಸಂಜೆ ಇವತ್ತು ಮನೆ ಕರ್ಕೊಂಡು ಹೋಗ್ಬಿಡಿ. ಒಂದಿನ ರೆಸ್ಟ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಾ, ಹುಷಾರು ಹುಷಾರು. ನಡೆಯಕ್ಕಾಗತ್ತಾ? ಬರ್ತೀನಿ ಸರ್. ಹುಷಾರಪ್ಪ, ನಿಧಾನ. ಹುಷಾರು ಸಂಜು, ಮೆತ್ಕೆ ಮೆತ್ಕೆ. ಕೂತ್ಕೋ ಕೂತ್ಕೋ. ರೀ ಹಾಕ್ರಿ, ಏನ್ರಿ ಆಯ್ತು ನಮ್ ಸಂಜುಗೆ? ಹೇಳ್ತೀನಿ. ಗಾಬರಿ ಆಗೋಂಥದ್ದೇನೂ ಇಲ್ಲ. ಗ್ರೌಂಡಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದ. ಜ್ವರ ಬೇರೆ ಇದೆ. ಬರ್ತಾ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬಂದಿದ್ದೀನಿ. ಇಂಜೆಕ್ಷನ್ ಕೊಟ್ಟಿದ್ದಾರೆ. ಹಣೆ ಮೇಲೆ ಒದ್ದೆ ಬಟ್ಟೆ ಹಾಕಕ್ಕೆ ಹೇಳಿದ್ದಾರೆ. ಒಂದ್ ಬಟ್ಲಲ್ಲಿ ನೀರು ಬಟ್ಟೆ ತಗೊಂಡು. ಸರಿ ರೀ. ಮಲ್ಗಪ್ಪ, ಎಲ್ಲ ಸರಿ ಹೋಗುತ್ತೆ. ನನಗಾಕೆ ಈ ಕ್ಯಾಚ್ ಹಿಡಿಯೇ, ಬಿಟ್ರೆ ಔಟ್ ಆಗ್ತೀಯ. ಕ್ಯಾಚ್ ಹಿಡಿಯೇ. 1 2 3 4 5 6 7 ಔಟ್ ಮಾಡಬೇಕು ಅಂತ 9 10. ಓ 1 2 3 4 5 6 7 8 9 10 13 14 15 16. ಏ ಸಂಜು ಇಲ್ಲಾಕೋ. ಏ ಸಂಜು ನನಗೋದ್ಯೋ. ಏ ನನಗೋದ್ಯೋ. ಏ ಸಂಜು ನನಗೋದ್ಯೋ. ಏ ಸಂಜು ನನಗಾಕೋ. ಏ ಸಂಜು ನನಗೋದ್ಯೋ. ಇಲ್ಲಾಕೋ. ಏಯ್ ಇಲ್ಲಾಕೋ. ಏ ಇಲ್ಲಾಕೋ. ಏ ಒದ್ದಿ ಬೇಡ. ಏ ಒದ್ಯ. ಏ ಇಲ್ಲೋದ್ಯಾ ಸಂಜು. ಏ ಒದ್ಯೋ ನನಗೆ ಕೊಡೋ. ಏ ನನಗೆ ಕೊಡೋ. ಏ ನನಗಾಕೋ. ಏ ಭೈರವ, ಕಾಲ ಭೈರವ, ಭೈರವ, ಕಾಲ ಭೈರವ, ಭೈರವ, ಕಾಲ ಭೈರವ, ಭೈರವ, ಕಾಲ ಭೈರವ. ನೀನೇ ನನ್ನ ಅದೃಷ್ಟದ ಹುಡುಗ. ಬಾ ಬೇಡ. ಬಾ ಬಾ. ನಾನೇನು ಮಾಡ್ಬೇಡ. ಬಿಟ್ಬಿಡು, ನನ್ ಬಿಟ್ಬಿಡು. ಭೈರವ, ಕಾಲ ಭೈರವ. ಬಿಟ್ಬಿಡು ಬಿಟ್ಬಿಡು. ಬೇಡ ಬೇಡ ಬೇಡ. ನನ್ ಬಿಟ್ಬಿಡು. ಬೇಡ ಬೇಡ, ನನ್ನ ಹತ್ರ ಬರ್ಬೇಡ. ಬಿಟ್ಬಿಡ್ತೀನಿ, ಬಿಟ್ಬಿಡ್ತೀನಿ. ಬರೋ ಅಮಾವಾಸ್ಯೆ ದಿನ ಆ ಕಾಲ ಭೈರವೇಶ್ವರನ ಮುಂದೆ ನಿನ್ನ ಬಲಿ ಕೊಟ್ಟು ಆ ನಿಧಿನ ನನ್ನ ವಶ ಮಾಡ್ಕೊಂಡು ಆಮೇಲೆ ಬಿಟ್ಬಿಡ್ತೀನಿ. ಬೇಡ ಪ್ಲೀಸ್ ಬಿಟ್ಬಿಡು. ಭೈರವ, ಕಾಲ ಭೈರವ. ಅಮ್ಮ. ಸಂಜು, ನಾನೇನ್ ಮಾಡ್ಬೇಡ. ಸಂಜು ಬಿಟ್ಬಿಡು, ನನ್ ಬಿಟ್ಬಿಡು. ಸಂಜು, ಏ ಸಂಜು. ಏನಾಯ್ತು ಸಂಜು? ಸಂಜು 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 ಏನಾಯ್ತಪ್ಪ? ಕಣ್ತಗಿ. ಸಂಜು ಡ್ಯಾಡಿ. ಯಾಕಪ್ಪ? ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಡ್ಯಾಡಿ ಅದೇ ಮಂತ್ರವಾದಿ ನಾನು ಇಟ್ಕೊಂಡು ಹೋಗೋ ತರ ಆಗ್ತಿದೆ ಡ್ಯಾಡಿ. ಸಂಜು ಇಲ್ಲಿ ನೋಡು, ಇಲ್ಲಿ ಯಾರು ಇಲ್ಲಪ್ಪ. ಯಾವ ಮಂತ್ರವಾದಿನೂ ಇಲ್ಲ. ನಿನ್ ಕೆಟ್ಟ ಕನ್ಸು ಅಷ್ಟೇ. ಅದಕ್ಕೆ ಹೇಳೋದು ಮಲ್ಗೋಕ್ ಮುಂಚೆ ದೇವ್ರನ್ನ ನೆನ್ಸ್ಕೊಂಡ್ ಮಲ್ಕೊಂಡ್ರೆ ಯಾವ ಕೆಟ್ಟ ಕನ್ಸು ಬೀಳೋದಿಲ್ಲ ಅಂತ. ಇಲ್ಲ ಡ್ಯಾಡಿ, ಆ ಮಂತ್ರವಾದಿ ನನ್ನನ್ನ ಕಾಳ ಭೈರವಂಗ್ ಬಲಿ ಕೊಟ್ಬಿಡ್ತಾನೆ ಡ್ಯಾಡಿ. ಇಲ್ಲ ಸಂಜು, ನೀನ್ ಹೆದರ್ಕೋಬೇಡ. ಕೆಟ್ಟ ಕನ್ಸು ಅಷ್ಟೇ. ನೋಡು, ನಾವಿಬ್ರು ನಿನ್ ಪಕ್ಕದಲ್ಲೇ ಇಲ್ವಾ? ಧೈರ್ಯವಾಗಿ ಮಲ್ಕೊ, ಧೈರ್ಯವಾಗಿ ಮಲ್ಕೊ. ರೀ, ಸಂಜು ತುಂಬಾ ಹೆದರ್ಕೊಂಡಿದ್ದಾನೆ ಅನ್ಸುತ್ತೆ. ನಾಳೆ ಸಂಜೆ ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ,
ಆ ದೇವಸ್ಥಾನದಲ್ಲಿ ಒಬ್ಬ ಸ್ವಾಮೀಜಿ ಇದ್ದಾರೆ. ನಮ್ ಸಂಜು ವಿಚಾರ ಎಲ್ಲ ತಿಳ್ಸೋಣ ರೀ. ಸರಿ, ನಾಳೆ ಹೋಗೋಣ. ಮಲ್ಕೋ ಮಲ್ಕೋಪ್ಪ, ಮಲ್ಕೋ. ಗುರೂಜಿ, ಗುರೂಜಿ, ನಮಸ್ಕಾರ ಗುರೂಜಿ. ನಮಸ್ಕಾರ. ನಮಸ್ತೆ ಗುರೂಜಿ. ನನ್ನ ಹೆಸರು ಡಿಸೋಜಾ. ನನ್ನ ಹೆಂಡತಿ ಮೇರಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನ್ ವಿಷಯ ಹೇಳಿ. ಗುರೂಜಿ, ಇವನು ನನ್ ಮಗ ಸಂಜು. ಇವನ್ ರಾತ್ರಿ ಕನ್ಸಲ್ಲಿ ಏನೇನೋ ಕಂಡು ತುಂಬಾನೇ ಭಯ ಪಡ್ತಾ ಇದ್ದಾನೆ. ಒಬ್ಬ ಮಂತ್ರವಾದಿ ಕನ್ಸಲ್ ಬಂದು ಇವನ್ನ ಎಳ್ಕೊಂಡೋಗೋ ತರ ಆಗ್ತಾ ಇದೆಯಂತೆ. ನೆನೆ ಶಾಲೆಯಲ್ಲಿ ಆಟ ಆಡ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ದಾನೆ. ದಯವಿಟ್ಟು ಗುರೂಜಿ, ಇವನ್ಗೇನಾಗಿದೆ ಸ್ವಲ್ಪ ನೋಡಿ. ಮಗು ಬಾಯಿಲಿ. ಮಗು, ನಿನ್ ಮೈ ಮೇಲಿರೋ ಬಟ್ಟೆನ ತೆಗೆದಾಕು. ನೋಡಿ, ಈ ಮಗು ಸಾಮಾನ್ಯನಲ್ಲ. ಈತನಿಗೆ 3 ಧರ್ಮಗಳ ದೇವರುಗಳ ಆಶೀರ್ವಾದ ಇದೆ. ಈತನಿಗೆ ದೈವಿ ಶಕ್ತಿ ಇದೆ. ಇಂಥ ಮಕ್ಕಳನ್ನ ಕೆಲವು ದುಷ್ಟರು ದುಷ್ಟ ಶಕ್ತಿಗಳಿಗೆ ಬಲಿ ಕೊಟ್ಟು ತಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ತಾರೆ. ನೋಡಿ, ಬರೋ ಅಮಾವಾಸ್ಯವರೆಗೂ ಈ ಹುಡುಗನ ಜೀವ ಕಂಟಕ ಇದೆ. ಬಹಳ ಎಚ್ಚರಿಕೆಯಿಂದಿರಬೇಕು. ಗುರುಜಿ, ನಿಮ್ ಮಾತ್ ಸತ್ಯನಾ? ಅಯ್ಯೋ ದೇವ್ರೇ, ಈ ಮಗು ಸಿಕ್ತಲ್ಲ ಅಂತ ಸಂತೋಷ ಪಡ್ಬೇಕಾದ್ರೆ ಈ ಮಗುಗೆ ಪ್ರಾಣ ಅಪಾಯನ. ಸಂಜು, ಮೇರಿ, ಸಂಜು, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಮೇರಿ. ಗುರುಜಿ, ಈಗ ನಾವೇನ್ ಮಾಡ್ಬೇಕು? ಭಯ ಪಡಬೇಡಿ, ಎಲ್ಲದಕ್ಕೂ ದೇವ್ರಿದ್ದಾನೆ. ಆಯ್ತು ಗುರುಜಿ. ಒಳ್ಳೇದು ಕೆಟ್ಟದ್ದು ಆ ದೇವ್ರು ನೋಡ್ಕೊಳ್ತಾನೆ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಸರಿ ಗುರುಜಿ, ನಾವಿನ್ ಬರ್ತೀವಿ. ಆಯ್ತು ಗುರುಜಿ. ಒಳ್ಳೇದು ಒಳ್ಳೇದು. ಬಾ ಸಂಜು. ನನಗೆ ರೂಪವನ್ನು ಬದಲಿಸುವ ಶಕ್ತಿಯನ್ನು ಕೊಡು. ಆಯಿತು, ನಿನ್ನ ಆಸೆ ನೆರವೇರಲಿ. ನನ್ನ ಮಂತ್ರಶಕ್ತಿಯನ್ನು ಪರೀಕ್ಷೆ ಮಾಡ್ತಾ ಇದ್ದೀನಿ ಶಿಷ್ಯ. ಅದು ನಿನ್ನ ಮೇಲೆ. ಕಾಳ ಭೈರವ. ಅಣ್ಣ, ಬರ್ತಾ ಬರ್ತಾ ರಫಿ ಕಡಿರೋದು ತುಂಬಾ ಹೆಚ್ಚಾಯ್ತಣ್ಣ. ಈ ಬಾರಿ ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು ಅಣ್ಣ. ಈ ಸಲ ಬರೋ ಎಲೆಕ್ಷನ್ ಅಲ್ಲಿ ನಮ್ ಪಕ್ಷನ ಗೆದ್ದು ನೀವೇ ಸಿಎಂ ಆಗ್ಬೇಕಣ್ಣ. ಅಣ್ಣ, ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಣ್ಣ. ಇದ್ರಲ್ಲಿ ಎಷ್ಟು ಜನ ಸತ್ರು ಪರವಾಗಿಲ್ಲ. ಎಲ್ಲಾ ಕಡೆ ದೇವರು ಜಾತಿ ಧರ್ಮದ ಹೆಸರಲ್ಲಿ ಗಲಾಟೆ ಮಾಡಿ ಜನ ನಮ್ಮ ಶಕ್ತಿನ ನೋಡಿ ನಮ್ಮನ್ನ ಗೆಲ್ಲಿಸ್ಬೇಕು. ಈ ಸಾರಿ ನಾನೇ ಸಿಎಂ ಆಗ್ಬೇಕು. ತಾತ, ನೀವು ಮುಗ್ಧ ಜನರನ್ನ ಹಿಂಸೆ ಮಾಡ್ತೀರಾ. ಈ ದೇಶದಲ್ಲಿ ಎಲ್ಲರೂ ಅಣ್ಣ ತಮ್ಮಂದ್ರ ತರ ಇರ್ಬೇಕು. ಮುಗ್ಧ ಜನರನ್ನ ಬಲಿ ಕೊಟ್ಟು ನಿಮ್ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀರಾ. ಮುಂದೆ ನಾವು ನಿಮ್ಮಂತವರ ಹತ್ರ ಬೆಳೆದ್ರೆ ನಾವು ಮಚ್ಚುಲಾಂಗು ಹಿಡಿದು ಜೀವನ ಮಾಡ್ಬೇಕಾಗುತ್ತೆ. ನಿಂದ ಅತಿ ಆಯ್ತು ಅಪ್ಪ. ನನ್ಗೆ ನಿನ್ ರೀತಿ ಬಾಳೋದಿಕ್ಕೆ ಇಷ್ಟ ಇಲ್ಲ. ಜಾತಿ ಧರ್ಮ ಅಂತ ಜನರ ಮನಸ್ಸಿನ ಜೊತೆ ಆಟ ಆಡೋ ನಿಮ್ ಜೊತೆ ಒಂದು ಗ್ಲಾಸ್ ನೀರನ್ನು ಕುಡಿಯಲ್ಲ ಬರ್ತೀನಿ. ಹಿಡೀರವನ್ನ. ಈ ರೀತಿ ಮಕ್ಕಳು ತಂದೆ ತಾಯಿಯರ ವಿರುದ್ಧ ಹೋರಾಟಕ್ಕೆ ಮುಂದಾಗುತ್ತಾರೆ. ಹೇಳಿದ್ದಲ್ಲ, ಏನೇ ಮಾಡ್ತಾ ಇದ್ದೀರಾ? ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದೀರಾ? ನಮ್ಮ ಮಕ್ಕಳು ನಮ್ಮ ಮೇಲೆ ಎತ್ಕಟ್ಟಿ ತಮಾಷೆ ನೋಡ್ತಾ ಇದ್ದೀರಾ? ನಿಮ್ದಕ್ಕೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ.
ನಮ್ದಕ್ಕೆ ಭಾಷೆಯಲ್ಲೇ ಹೇಳ್ಬೇಕು. ಏಯ್ ಪಕಡ್ರೆ ಉಸೆ ರೇ ತೆಗಿರೆ ಕೈನಾ ನೋಡಿ, ಇದರಲ್ಲಿ ನಂದೇನೋ ತಪ್ಪಿಲ್ಲ. ನಮ್ಮ ಸ್ಕೂಲ್ ಹೊಸದಾಗಿ ಬಂದಿರೋ ಫಿಸಿಕಲ್ ಇನ್ಸ್ಟ್ರಕ್ಟರ್ ಡಿಸೋಜರ್ ಅವರಿಂದ ನಿಮ್ಮ ಮಕ್ಕಳು ಬದಲಾಗಿದ್ದಾರೆ. ವಾ ನೋಡಿ, ಅವರೇ ಬಂದ್ರು. ಹೇಯ್ ಹೊಡಿರ ಅವನ್ಗೆ. ಒಂದ್ ನಿಮಿಷ ನನ್ ಮಾತು ಕೇಳಿ. ಹೇಯ್ ನಿಮ್ದು ಮಾತು ನಾನು ಕೇಳ್ಬೇಕು. ಹೀರೋ ನಿನ್ ಚರ್ಬಿಗೆ ಕರ್ಗಿಸ್ತೀನಿ. ನೀನೇನು ಈ ಸ್ಕೂಲ್ಗೆ ಹೀರೋ ಅನ್ಕೊಂಡಿದ್ಯಾನೋ? ರಾಮ ರೈಮ ಏಸು 3 ಜನ ಒಂದೇ ಅಂತ ಪಾಠ ಮಾಡ್ತೀಯಾ? ನಮ್ಮ ಮಕ್ಳಿಗೆ ತಲೆ ಕೆಡಿಸ್ತೀಯಾ? ನಮ್ಮ ಮಕ್ಳನ್ನ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಮಾಡ್ಕೊಂಡು ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡಿ ನಾನ್ ನಿಮ್ ಮಕ್ಕಳಿಗೆ ಅದನ್ನ ಕಲ್ಸಿಲ್ಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದಾಗಿ ಬಾಳ್ಬೇಕು ಅಂತ ಕಲ್ಸಿದ್ದೀನಿ ಅಷ್ಟೇ. ನೀನೇನ್ ಮಾಸ್ಟ್ರಾ ಇಲ್ಲ ಈ ದೇಶ ಉದ್ಧಾರ ಮಾಡಕ್ ಬಂದಿರಾ? ಮಹಾತ್ಮನ ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಮ್ಮ ಮಕ್ಕಳನ್ನ ಹೇಗೆ ಬುದ್ಧಿ ಕಲ್ಸ್ಬೇಕು ಅಂತ ನಮ್ಗೆ ಗೊತ್ತು, ನಿಮ್ಮಿಂದ ಕಲಿಬೇಕಾಗಿಲ್ಲ. ಸರ್ ನನ್ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಏನ್ರಿ ಇದೆಲ್ಲ? ದ್ವೇಷ ಬೇಡ, ಪ್ರೀತಿ ಬೇಕು. ಒಂದೇ ಜಾತಿ ಒಂದೇ ಮತ. ಭೋಲೋ ಭಾರತ್ ಮಾತಾ ಕಿ ಜೈ. ಭೋಲೋ ಭಾರತ್ ಮಾತಾ ಕಿ ಜೈ. ಭೋಲೋ ಭಾರತ್ ಮಾತಾ ಸಂಜು, ಕಿ. ನೀನ್ ಇಳ್ಕೋತಿದ್ರ ನಿಮ್ಮ ಅಪ್ಪನ ಎಲ್ಲರೂ ಹೊಡೆದು ಸಾಯಿಸ್ತಾ ಇದಾರೋ? ಏನು ನಮ್ಮಪ್ಪ ಹೊಡಿತಾ ಇದ್ರ? ಏಯ್ ನಡೀರೋ ಹೋಗೋಣ. ಬನ್ನಿ ಎಲ್ಲರೂ ಬನ್ನಿ. ನೋಡಿ, ನೀವ್ ಈ ತರ ನಮ್ಮ ಮಾಸ್ಟ್ರು ಹೊಡೆಯೋದು ಬಡಿಯೋದು ಮಾಡಿದ್ರೆ ನಾವ್ ಇಲ್ಲೇ ನೇಣಾಕೊಂಡು ಸಾಯ್ತೀವಿ. ಏ ಬಿಡಿ ಮಕ್ಳೇ, ಇವ್ರನ್ನ ಕೊಲ್ಲೋದ್ರಿಂದ 2 ಧರ್ಮಗಳ ನಡುವೆ ಇರೋ ದ್ವೇಷ ತಣ್ಣಗಾಗುತ್ತೆ ಅನ್ನೋದಾದ್ರೆ ಇವ್ರನ್ನ ಕೊಚ್ಚಾಕ್ಬಿಡ್ಲಿ, ಸಾಯಿಸ್ಬಿಡ್ಲಿ. ಸಾಯಿಸ್ರಿ, ಹೊಡಿರಿ. ಇಲ್ಲ ಮಾಸ್ಟ್ರೇ, ಇವ್ರ ಕಟುಕ್ರು. ಇವ್ರಿಗೆ ಪ್ರೀತಿ ಪ್ರೇಮದ ಬಗ್ಗೆನೇ ಗೊತ್ತಿಲ್ಲ. ಇವ್ರು ಹೊಡಿಯೋದಕ್ಕೂ ಕೊಲ್ಲೋದಕ್ಕೂ ಏಸಲ್ಲ. ಇವ್ರಿಗೆ ಜಾತಿ ಧರ್ಮನೇ ಮುಖ್ಯ. ಜಾತಿ ಧರ್ಮದ ನಡುವೆ ಬಾಂಧವ್ಯನ ಕಡ್ದು ಈ ಮುದ್ದು ಮಕ್ಕಳ ಮನಸ್ಸಲ್ಲಿ ದ್ವೇಷದ ಹೊಗೆ ಆಡೋ ತರ ಮಾಡಿದ್ದೀರಾ. ಇದರಿಂದ ಬೇರೆ ಯಾರೋ ಅವ್ರ ಬೇಳೆನ ಬೇಯಿಸ್ಕೋತಾರೆ ಹೊರತು ನೀವ್ ಹೊಡೆದಾಡ್ ಸಾಯ್ತೀರಾ ಅಷ್ಟೇ. ದಯವಿಟ್ಟು ನಿಮ್ಮನ್ನ ಕೇಳ್ಕೊತೀನಿ, ನಿಮ್ಮ ದ್ವೇಷನ ಬಿಟ್ಬಿಡಿ, ಒಂದಾಗ್ ಬಾಳಿ. ಈ ದೇಶದ ಮಕ್ಕಳನ್ನ ಈ ದೇಶದ ಹೆಮ್ಮೆಯ ಪ್ರಜೆಗಳನ್ನಾಗಿ ಮಾಡಿ ಭಾರತ ಮಾತೆಗೆ ಒಂದು ದೊಡ್ಡ ಆಸ್ತಿಯನ್ನಾಗಿ ಬೆಳೆಸಿ ಪ್ಲೀಸ್. ಡಿಸೋಜರ ಮಾತಿನಿಂದ ಪ್ರೇರೇಪಿತರಾದ ರಾಮಣ್ಣ ಹಾಗೂ ರಫೀಕ್ ಕಡೆಯವರು ಇದುವರೆಗೂ ನಡೆದ ಎಲ್ಲಾ ಘಟನೆಗಳಿಗೆ ಎಂಎಲ್ಎ ಮಹಾದೇವನ ಪಿತೂರಿಯೇ ಕಾರಣವೆಂದು ತಿಳಿದು ತಮ್ಮಲ್ಲಿದ್ದ ದ್ವೇಷವನ್ನು ಮರೆತು ಒಂದಾಗುವರು. ಸರ್, ನಮ್ ಕಣ್ ತರಿಸ್ಬಿಟ್ರಿ ಸರ್. ಹೌದು ಸರ್, ಇನ್ಯಾವತ್ತೂ ನಾವು ಕಚ್ಚಾಡ್ಕೊಂಡು ಬೇರೆ ಆಗೋದಿಲ್ಲ ಸರ್, ಅಲ್ವಾ ಗಂಗಣ್ಣ? ಸಾರಿ ನವಾಜ್, ನಾವು ಸ್ವಲ್ಪ ಯೋಚನೆ ಮಾಡಿದ್ದಿದ್ರು ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಹೌದು ಗಂಗಣ್ಣ, ನಾವು ಕೂಡ ಸ್ವಲ್ಪ ಯೋಚನೆ ಮಾಡದೆ ನಿಮ್ಮ ಮೇಲೆ ದುಶ್ಮನಿ ಸಾಧಿಸ್ಬಿಟ್ವಿ. ಇನ್ಮೇಲೆ ನಮ್ಮನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ರೀ, ಏನ್ರಿ ಇದು? ಏನಾಯ್ತು ರೀ? ಅಯ್ಯೋ ಪಾಪಿಗಳ, ಒಂದಿರ್ವೇನು ಸಹ ಸಾಯಿಸದೇ ಇರೋ ಮನುಷ್ಯನ ಮೇಲೆ ಕೈ ಮಾಡಿದೀರಾ? ಛೀ, ನೀವುಗಳೆಲ್ಲ ಮನುಷ್ಯರ ರೀ. ನಮ್ಗೆ ಇವ್ರ ಸವಾಸ ಎಲ್ಲ ಬೇಡ ರೀ. ನಾವ್ ಇವ್ರನ್ನೇ ಬಿಟ್ಟು ಹೊಟ್ಟೋಗೋಣ ರೀ. ಮೇರಿ ನೋಡು, ಕೊನೆಗೂ ನಾನು ಅನ್ಕೊಂಡಿದ್ದು ನೆರವೇರ್ತು. ನಡೀರಿ. ಹೌದಾ? ನೀನ್ ಹೇಳ್ತಾ ಇರೋದು ನಿಜ ತಾನೆ? ಇದರಲ್ಲಿ ರಾಮಣ್ಣ ಕಡೆಯವ್ರದ್ದು ಯಾವುದು ತಪ್ಪಿಲ್ಲ ಬಾಯ್, ಎಲ್ಲ ಆ ಮಾದೇವ ಮಾಡಿರೋ ಪಿತೂರಿ ಬಾಯ್. ಅಂದ್ರೆ ಇದರಲ್ಲಿ ರಾಮಣ್ಣದು ತಪ್ಪಿಲ್ಲ, ನಮ್ದು ತಪ್ಪಿಲ್ಲ. ಹಾಗಾದ್ರೆ ರಾಮಣ್ಣದಿಗೆ ಹೋಗಿ ಈಗ ನಾನು ಮಾಫಿಗೆ ಕೇಳ್ತೀನಿ. ರಾಮ್, ಎಲ್ಲ ನಿಂದು ಮೈಮೆ. ಹಲೋ ರಾಮಣ್ಣ, ಇದರಲ್ಲಿ ರಫೀಕ್ ಕಡೆಯವ್ರದ್ದು ಏನೂ ತಪ್ಪಿಲ್ಲ. ನೀವ್ ಹೇಳ್ತಾ ಇರೋದು ನಿಜನಾ? ಇದೆಲ್ಲ ಆ ಎಂಎಲ್ಎ ಮಾದೇವಂದೇ ಕಿತಾಪತಿ. ನಾನು ಸ್ವಲ್ಪ ದುಡುಕ್ಬಾರ್ದಾಗಿತ್ತು. ರಾಮಣ್ಣಂದು ಬಾಯ್. ಬನ್ನಿ ರಫೀಕ್ ಬಾಯ್, ಇದರಲ್ಲಿ ನಮ್ದು ತಪ್ಪು ಏನಿಲ್ಲ. ನಮಗೆಲ್ಲ ವಿಷಯ ತಿಳಿಯಿತು, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ಆ ಎಂಎಲ್ಎ ಮಹಾದೇವನ್ ಕೆಲಸ ಅಂತ ನನಗೆ ಗೊತ್ತಾಯ್ತು. ಬನ್ನಿ ರಫೀಕ್ ಬಾಯ್, ಇನ್ಮೇಲೆ ಹೀಗೆ ಇರೋಣ. ನಾವ್ ಯಾರ ಮಾತು ಕೇಳಿದಿರಾ ಅಣ್ಣ ತಮ್ಮಂದ್ರ ತರ ಬಾಳೋಣ. ಹೌದು ಬಾಯ್, ನಾವೆಲ್ಲರೂ ಒಂದಾಗಿ ಇರೋಣ ಬಾಯ್. ನಾವು ಹೀಗೆ ಇರೋಣ. ಬನ್ನಿ ರಫೀಕ್ ಬಾಯ್, ಊಟ ಮಾಡೋಣ.
ಏ ರಾಜ, ಆ ಸೇಟು ದುಡ್ಡು ತಂದ್ಕೊಟ್ಟೇನಾ? ಇನ್ನೂ ಇಲ್ಲ ಬಾಸ್, ತುಂಬಾ ಸತಾಯಿಸ್ತಾ ಇದ್ದಾನ ಅವನು. ಲೇ ಇಡಿಯಟ್. ಇಲ್ಲ ಬಾಸ್, ಈ ನಡುವೆ ನಮ್ಮನ್ ಕಂಡ್ರೆ ಅವನಿಗೆ ಭಯನೇ ಇಲ್ದಂಗ ಆಗಿದೆ. ನೀವು ಹೂ ಅನ್ರಿ, ಚರ್ಮ ಸುಲ್ದ ನೇತಾಕ್ಬಿಡ್ತೀವಿ. ಏಯ್ ನಾಲಾಯಕ್ ನನ್ ಮಕ್ಳು ನೀವು. ಹಾ, ಏನ್ MLA ಅವರು ತುಂಬಾ ಟೆನ್ಷನ್ ಅಲ್ಲಿ ಇದೆ. ಮುಗ್ದೋಯ್ತು, ನಮ್ ಕತೆ ಎಲ್ಲ ಮುಗ್ದೋಯ್ತು. ನನ್ ಮಕ್ಳೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ನಮ್ಮ ಆಟ ಎಲ್ಲ ಮುಗ್ದೋಯ್ತಪ್ಪ. ನೋಡು, ನಾವಿನ್ಮೇಲೆ ಬಹಳ ಹುಷಾರಾಗಿರ್ಬೇಕು. ನಮ್ಮೇಲೆ ಯಾವಾಗ ತಿರುಗಿ ಬೀಳ್ತಾರೋ ನಮ್ಗೆ ಗೊತ್ತಿಲ್ಲ. ಹುಷಾರಾಗಿರಪ್ಪ, ನೀನ್ ಮೊದ್ಲು ಹುಷಾರಾಗಿರು. ಲೇ 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 ಅವರಿಬ್ರು ಯಾವಾಗಾದ್ರೂ ಒಂದಾಗದೈತಾ? ಲೇ, ಅದು ನಮ್ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಈ 3 ಜನ ಒಂದಾಗ್ಬಿಟ್ರೆ ನೀವ್ MLAಗಳು ಬದುಕೋಕ್ಕಾಗತ್ತಾ? ಅಲ್ಲ, ಅವ್ರು ಒಂದಾಗಲ್ಲ. ನೀವ್ ಆಡಿದ್ದೇ ಆಟ. ಆ ಮಂತ್ರವಾದಿ ಏನಾದ್ರು ನಮ್ಮ ನಿಧಿ ತೋರ್ಸ್ಬಿಟ್ರೆ ಆಗ ನಾನು ನೀನು ಹೊರದೇಶಕ್ಕೆ ಹೋಗ್ಬಿಟ್ಟು ಜಾಲಿ ಆಗಿದ್ಬಿಡೋಣ. ಏನಂತೀಯ? ತಗೊಳ, ಎಂಜಾಯ್. ಇದೇ ಖುಷಿಲಿ ಒಡೆಕಯ್ಯ ಮಿಲಾಯ್ಸ ಆಯ್ತು. ಭೈರವ, ಕಾಳ ಭೈರವ, ಭೈರವ, ಕಾಳ ಭೈರವ. ಓಂ ಸ್ವಾಹ. ಏ ಕುಳ, ಮಂತ್ರವಾದಿ ಮಗಳು ಅಂತ ಕಾಣುತ್ತೆ. ಚಮಕಾಯಿಸ್ಬಿಡ್ಲಾ? ನನ್ನೇ ನೋಡ್ತಾವಳೆ, ಎದ್ದು ನೋಡ್ತಾವಳೆ, ನಿದ್ದೆ ಬೀಳ್ತಾಳೆ, ಸುಮ್ಮನೆ ನಗ್ತಾಳೆ. ಕುಳ್ಳ ಬಿಡಲ್ಲ ಬಿಡಲ್ಲ ಹೇಳ್ದ. ಆಹಾ ಆಹಾ, ನನ್ನೇ ನೋಡ್ತಾವಳೆ. ನೋಡು, ಸಖತ್ತಾಗಿದ್ದಾಳಲ್ವೇ ನಮಗ? ಓಂ ಪಟ್ ಸ್ವಾಹ. ಚಮಕಾಯಿಸ್ಬಿಟ್ಟು ನನ್ನ ಜೊತೆ ಕರ್ಕೊಂಡೋಗ್ಬಿಡ್ತೀನಿ. ನಿಶ್ಶಬ್ದ. ಕಾಲ ಪಕ್ವವಾಗಿದೆ. ಹೋಗಿ ಆ ಹುಡುಗನ್ನ ಕರ್ಕೊಂಬನ್ನಿ. ಹೊರಡಿ. ಬರ್ಲಾ? ನಿಲ್ಲಿ. ಗುರುಗಳೇ, ಈ ತಾಯ್ತವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಅಲ್ಲೂ ಹುಡುಕಾಯ್ತು, ಎಲ್ಲೂ ಇಲ್ಲಪ್ಪ. ಎಲ್ಲಿ ಹುಡುಕೋದ ಹುಡುಗನ್ನ? ಅಲ್ಲೂ ಹುಡುಗ, ಇಲ್ಲೂ ಹುಡುಕಿದೀನಿ. ಇಲ್ಲ, ನಮ್ ಗುರುಗಳು ಶಕ್ತಿನೇ ಕೊಡೋ. ನೋಡು, ನನ್ನ ಆಕಾರನೇ ಬದಲಾಯಿಸ್ಬಿಟ್ರು. ನೋಡು, ಮುಂಚೆ ನಾನು ಎಷ್ಟು ಗುಂಡುಗಿದ್ದೆ, ಈಗ ನೋಡು ಹೆಂಗಾಗ್ಬಿಟ್ಟಿದ್ದೀನಿ ಅಲ್ವಾ? magic ball, magic ball, 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 magic ball,
ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ 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 ಮ್ಯಾಜಿಕ್ ಬಾಲ್ ಇದು ಒಂಥರ ಮ್ಯಾಜಿಕ್ ಬಾಲ್ ಬಾಲ್ ಇದು ಒಂಥರ ಮ್ಯಾಜಿಕ್ ಬಾಲ್ ಬಾಲ್ ಸುಮ್ಮನೆ ಕುಂತ್ರೆ ಸೂಪರ್ ಮ್ಯಾನ್ ಎದ್ದು ನಿಂತ್ರೆ ಸ್ಪೈಡರ್ ಮ್ಯಾನ್ ಎಲ್ಲರಂತೆ ಹೇಳೋದಿಲ್ಲ ಹೇಳಿದ್ದನ್ನು ಮಾಡೋದಿಲ್ಲ ಯಾರ ತಂಟೆಗೆ ಹೋಗೋದಿಲ್ಲ ನನ್ನ ತಂಟೆಗೆ ಬಂದೆ ಈಗ ಆಗಿತ್ತಲ್ಲ ಇವರ ಪಾಡು ಹಾಗೆ ಮಾಡೋ ನನ್ನ ತಂತ್ರ ಅದಕ್ಕೆ ಬೇಕು ಮೂಲ ಮಂತ್ರ ಇದೆ ನನ್ನ ಮೂಲ ತಂತ್ರ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ 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 ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ 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 ಮ್ಯಾಜಿಕ್ ಬಾಲ್ ಅಪ್ಪ ಅಮ್ಮ ಮುದ್ದು ಮಾಡಿ ಗಿಫ್ಟ್ ಆಗಿ ಕೊಟ್ಟ ಮೊದಲ ಬಾಲ್ ತುಂಬಾ ಪವರ್ ಮ್ಯಾಜಿಕ್ ಬಾಲ್ ಮುಟ್ರೆ ಸಾಕು ತಿರುಗೋ ಬಾಲ್ ಮುದ್ದು ಮಾಡಿ ಮುತ್ತು ಕೊಟ್ಟು ಹೇಳಿದ್ದೆಲ್ಲ ಕೊಡುವ ಬಾಲ್ ಯಾರ ಮಾತು ಕೇಳೋದಿಲ್ಲ ನನ್ನ ಬಿಟ್ಟು ಹೋಗೋದಿಲ್ಲ ಐ ಬಾಲ್ ಬಿಟ್ಟು ಬಾಳೋದಿಲ್ಲ ಸೋಲು ಅನ್ನೋ ಮಾತೇ ಇಲ್ಲ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ 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 ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ ಮ್ಯಾಜಿಕ್ ಬಾಲ್ 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 ಇದು ಒಂಥರ ಮ್ಯಾಜಿಕ್ ಬಾಲ್ ಬಾಲ್ ಇದು ಒಂಥರ ಮ್ಯಾಜಿಕ್ ಬಾಲ್ ಬಾಲ್ ರೀ ಇವತ್ತು ಸ್ಕೂಲ್ನಲ್ಲಿ ಸಂಜು ಆಟ ಆಡ್ಬೇಕಾದ್ರೆ ಯಾರೋ ಅವನನ್ನ ಹಿಡ್ಕೊಳಕ್ ಬಂದಿದ್ರಂತೆ. ಈ ಸ್ವಾಮೀಜಿಗಳು ಬೇರೆ ಬರೋ ಅಮಾವಾಸ್ಯೆವರೆಗೂ ಕಂಟಕ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಸಂಜುಗೆ ಏನಾದ್ರೂ. ಮೇರಿ, ಭಯ ಪಡಬೇಡ. ನಮ್ ಸಂಜುಗೆ ಏನೂ ಆಗಲ್ಲ. ಗುರುಜಿ ಅವತ್ತೇನ್ ಹೇಳಿದ್ರು, ಅವನು ದೇವ್ರ ಅನುಗ್ರಹದಿಂದ ಹುಟ್ಟಿದಾನೆ ಅಂತ. ಅಂದ್ಮೇಲೆ ಅವನ್ಗೇನೂ ಅಪಾಯ ಇಲ್ಲ. ಆದ್ರೂ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಮೇರಿ ಪ್ಲೀಸ್, ನಮ್ ಸಂಜುಗೆ ಏನೂ ಆಗಲ್ಲ. ನೀನ್ ಸುಮ್ನೆ ಏನೇನು ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ನೀನ್ ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡು. ನಾನು ಸ್ವಲ್ಪ ಬರ್ಬಿಟ್ಟು ಬರ್ತೀನಿ, ಓಕೆನಾ? ಸರಿ ರೀ. ಹೋಗು. ಹಾ ಜೀಸಸ್. ಏನೋ ನಿಮ್ಮ ಅವಸ್ಥೆ? ಎಲ್ಲೋ ಹುಡುಗ ಗುರುಗಳೇ, ನೀವ್ ಹೇಳ್ದಾಗೆ ಆ ಹುಡುಗನ ಕರ್ಕೊಂಡ್ ಬರಕ್ ಹೋದೆ. ಇದ್ದಕ್ಕಿದ್ದಾಗೆ ಆ ಬಾಲ್ ನಮ್ಮನ್ನ ಇಟ್ಕೊಂಡು ಹೊಡ್ಬಿಡ್ತು. ಹೌದಾ? ಆ ಬಾಲ್ ನಿಮ್ಮನ್ನು ಹೊಡಿತಾ? ಹೌದು ಗುರುಗಳೇ, ಅದು ಬರೀ ಬಾಲ್ ಅಲ್ಲ, ಸೂಪರ್ ಮ್ಯಾನು. ಹೊಡಿಯುತ್ತೆ, ಕುಣಿಯುತ್ತೆ, ನಗಾಡುತ್ತೆ, ಅದು ತುಂಬಾ ಹೊಡಿಯುತ್ತೆ ಗುರುಗಳೇ. ನೋಡಿ ಗುರುಗಳೇ, ಮೈಯಲ್ಲಿ ಲೀಟರ್ ಗಟ್ಲೆ ರಕ್ತ ಹೋಗ್ಬಿಟ್ಟಿದೆ. ಈ ಭೈರವನ ಶಕ್ತಿಗಿನ್ನ ಮೀರಿ ಇನ್ನೊಂದು ಶಕ್ತಿ ಇದೆಯೇ ಗುರುಗಳೇ? ಈಗ ಏನ್ ಮಾಡೋದು? ಆ ಹುಡುಗನ್ನ ಇಟ್ಕೊಂಡ್ಬರೋದಕ್ಕೆ ನಾನು ಬರ್ತೀನಿ. ಆ ಬಾಲ್ನ ನನ್ನ ಮಂತ್ರ ಶಕ್ತಿಯಿಂದ ದಿಗ್ಬಂಧನ ಮಾಡಿ ಅದ್ರ ಶಕ್ತಿನ ನಾಶ ಮಾಡ್ತೀನಿ. ಭೈರವ, ಕಾಲ ಭೈರವ, ಭೈರವ, ಕಾಲ ಭೈರವ. ಅದೇ ಬಾಲು ಗುರುಗಳೇ, ಗುರುಗಳೇ, ಅದೇ ಬಾಲು. ಹೌದಾ? ಅದೇ ಬಾಲ. ನೋಡಿ ಈಗ ಆ ಬಾಲ್ನ ಏನ್ ಮಾಡ್ತೀನಿ ಅಂತ. ಓಂ ಸ್ವಾಹ, ಓಂ ಫಟ್ ಸ್ವಾಹ. ಭೈರವ, ಕಾಲ ಭೈರವ. ಹುಡುಗ,
ನನ್ನ ಅದೃಷ್ಟದ ಹುಡುಗನೇ ಬಾ 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 ಏ ಭೈರವ, ಬೇಗ ನನ್ನ ಬಲಿ ತಗೊಂಡು ನಿನ್ನ ಆಸೆ ಪೂರೈಸ್ಕೋ, ಇಲ್ಲ ಅಂದ್ರೆ ನೀನ್ ಬಲಿ ಆಗ್ಬೇಕಾಗುತ್ತೆ. ಭೈರವ, ಕಾಲ ಭೈರವ, ಭೈರವ, ಕಾಲ ಭೈರವ. ನನ್ನ ಅದೃಷ್ಟದ ಹುಡುಗನೇ ಬಾ ಬಾ, ಕುಳಿತುಕೋ ಕುಳಿತುಕೋ. ಕಾಲ ಭೈರವ. ಓಂ ರೀಂ ರೀಂ ಓಂ ರೀಂ ಓಂ ಸ್ವಾಹ ಓಂ ಸ್ವಾಹ ಓಂ ಸ್ವಾಹ. ಓಂ ರೀಂ ರೀಂ. ಅರ್ಪಿಸಿಕೋ ತಂದೆ, ಅರ್ಪಿಸಿಕೋ. ಭೈರವ ಭೈರವ, ಹುಡುಗ ಸಿಕ್ಬಿಟ್ಟ. ಹುಡುಗನೇನಾ ಹುಡುಗ? ಶಬ್ದ ಮಾಡಬೇಡಿ. ಏಯ್, ಅವನ್ ಶರ್ಟ್ ಎತ್ತೋ. ಬಾ ಇಲ್ಲಿ. ಅವನ ಬೆನ್ನಿನ ಮೇಲೆ 3 ಧರ್ಮ ದೇವರುಗಳ ಮಚ್ಚೆಯ ಚಿಹ್ನೆಯ ಗುರುತಿದೆ ನೋಡಿ. ಅದ್ಭುತ. ನೋಡಿ ರಂಬೋ, ಇಷ್ಟು ವರ್ಷ ಹುಡುಕ್ತಾ ಇದೀಯ ಅದೃಷ್ಟ ಹುಡುಗ ಇವನೇ. ಈ ಹುಡುಗರನ್ನು ಆ ನಿಧಿರುವ ಜಾಗಕ್ಕೆ ಬಲಿ ಕೊಟ್ಟರೆ ಆ ನಿಧಿ ನಮ್ಮ ವಶವಾಗು. ಭೈರವ, ನಾವು ನಿನಗೆ ಒಪ್ಸಿರೋ ಕಾರ್ಯನ ನೀನ್ ಸೂಪರ್ ಆಗಿ ಸಕ್ಸಸ್ ಮಾಡ್ಬಿಟ್ಟೆ. ಎಲ್ಲಿ ಆ ನಿಧಿ ಒಂದ್ ಸಿಕ್ಬಿಟ್ರೆ ನಾವ್ ಅದನ್ನ ಎತ್ಕೊಂಡು ನಾವಿಬ್ರು ಟೂರ್ ಔಟ್ ಹೋಗ್ಬಿಡ್ತೀವಿ. ಏನ್ ಹೇಳ್ತೀಯ MLA? ಮೊದ್ಲು ಆ ಕೆಲಸ ಮಾಡಪ್ಪ, ನಾವ್ ಅದಕ್ಕೆ ರ್ಯಾಂಬೋ, ಅವಸರ ಪಡಬೇಡ, ಇನ್ನ ಕೆಲಸ ಪೂರ್ತಿಯಾಗಿಲ್ಲ. ಬರುವ ಅಮಾವಾಸ್ಯೆಯಲ್ಲಿ ಘೋರವಾದ ಪೂಜೆ ಮಾಡಿದ ನಂತರ ಈ ಹುಡುಗನನ್ನು ನಿಧಿರುವ ಜಾಗದಲ್ಲಿ ಬಲಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಯಾರ್ದು ಅಡ್ಡಿಯಾದಂಗ ಬರಬಾರ್ದು ರ್ಯಾಂಬೋ. ಭೈರವ, ಆ ಕೆಲಸ ನನಗ್ ಬಿಟ್ಟಾಕ. ಭೈರವ, ನೀನ್ ಯಾವುದಕ್ಕೂ ಆತಂಕ ಪಡ್ಬೇಡ. ನೀನ್ ಪೂಜೆ ಮಾಡೋ ಜಾಗದಲ್ಲಿ ನಮ್ಮವರು ಸರ್ಪ ಕಾವಲು ಕಾಯ್ದಂಗ್ ಕಾಯ್ತಾ ಇರ್ತಾರೆ. ಒಂದು ಸೊಳ್ಳೆನೂ ಹೋಗ್ದಲೇ ಇರಂಗೆ ಅವ್ರು ನೋಡ್ಕೋತಾರೆ. ಪೂಜೆ ಮಾತ್ರ ನೀನ್ ಯಾವ್ದು ಆತಂಕ ಇಲ್ದಿರ ಸರಾಗವಾಗಿ ನಡೆಸು. ಮುಂದೆ ಅದನ್ನ ನಾನ್ ನೋಡ್ಕೋತೀನಿ. ಸರಿ ರಂಬೋ, ಪೂಜೆಗೆ ಸಿದ್ಧತೆ ನಾನ್ ಮಾಡ್ಕೊಳ್ತೀನಿ. ಹೊರಗಡೆ ವಿಚಾರ ನೀನ್ ನೋಡು. ಮಂತ್ರವಾದಿ ಹೇಳೋದು ನಿಜಾನ? ನಮಗ್ ನಿಧಿ ಸಿಗೋದ್ ಗ್ಯಾರಂಟಿ ಅನ್ಕೋತೀಯ? ಏಯ್, ನಿನ್ಗಿನ್ನೂ ಅನುಮಾನ ಏನೋ? ನೀನೇ ಕಣ್ಣಾರ ನೋಡ್ದೆಲ್ಲೋ. ಆದ್ರೂ ಈ ಮಂತ್ರವಾದಿ ನಂಬೋದು ಅಂದ್ರೆ ಹೇಗೆ? ಭೈರವ, ಇನ್ ಮುಂದೆ ನಿನ್ ಕಾರ್ಯ ಈ ಪೂಜೆ ಎಲ್ಲ ನೀಟ ಮುಗಿಸ್ಕೊ. MLA, ನಾವೇ ನೋಡೋಣ. ಕಡಿಯಪ್ಪ, ಹೋಗೋಣ. ಹುಷಾರ್ ಕಣಪ್ಪ. ನೀನು ನನ್ನ ಅದೃಷ್ಟದ ಹುಡುಗ. ತಿನ್ನು, ಹಸಿ ಮಾಂಸ ಇದೆ, ತಿನ್ನು. ಬಿಸಿ ರಕ್ತ ಕುಡಿ, ಚೆನ್ನಾಗ್ ಕುಡಿ. ಭೈರವ, ಕಾಳ ಭೈರವ. ಭೈರವ, ನನ್ನ ಬೇಗ ಬಲಿ ಕೊಡು, ಇಲ್ದ ಹೋದ್ರೆ ನನ್ನ ಹಸ್ವಿಗೆ ನಿನ್ ಮಾಂಸ ನಿನ್ ರಕ್ತ ಕುಡಿಬೇಕಾಗುತ್ತೆ. ಅಲ್ಲಿಯವರೆಗೂ ನಿನ್ ಟೈಮ್ ಇಲ್ಲ. ಇನ್ನು 2 ದಿನ, ಅಮಾವಾಸ್ಯೆ ದಿನ ನಿನ್ನ ಅಂತ್ಯ. ಅಂತ್ಯ? ನನ್ನ ಅಂತ್ಯ? ಸಾಕು ಮಾಡು ನಿನ್ನ ನಗುವನ್ನು. ಅಂತ್ಯ, ನನ್ನ ಅಂತ್ಯ, ಅಂತ್ಯ, ನನ್ನ ಅಂತ್ಯ. ಸಂಜು, ಸಂಜು, ಎದ್ದೇಳು. ಸಂಜು, ಸಂಜು, ರೀ ಎದ್ದೇಳ್ರಿ. ಸಂಜು ಕಾಣಿಸ್ತಾ ಇಲ್ಲ. ಏನಾಯ್ತು ಮೇರಿ? ರೀ, ಸಂಜು ಕಾಣಿಸ್ತಾ ಇಲ್ಲ ರೀ. ನನಗೆ ತುಂಬಾ ಭಯ ಆಗ್ತಿದೆ ರೀ. ಅಷ್ಟೇನಾ? ಕೆಳಗೆಲ್ಲೋ ಆಟ ಆಡ್ತಾ ಇರ್ಬೇಕು, ಅದಕ್ಕೆ ಯಾಕೆ ಅಷ್ಟು ಭಯ ಪಡ್ತೀಯ? ರೀ ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಬನ್ನಿ ಹೋಗಿ ನೋಡೋಣ ರೀ. ಸರಿ, ಹೆದರ್ಕೋಬೇಡ. ಸಂಜು, ನಡಿ ನೋಡೋಣ.
ಅಯ್ಯೋ ಸಂಜು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಹಲೋ ಜೋಸಫ್, ಸಾರಿ, ನಾನು ಡಿಸೋಜಾ ಮಾತಾಡ್ತಾ ಇರೋದು. ಸಂಜು ಅವರಪ್ಪ. ಸಂಜು ನಿಮ್ಮ ಮನೇಲಿದ್ದಾನಾ? ಇಲ್ವಾ? ಓಕೆ, ಥ್ಯಾಂಕ್ ಯು. ಹಲೋ ಪುಟ್ಟ, ನಾನು ಸಂಜು ಅವರಪ್ಪ ಮಾತಾಡ್ತಾ ಇರೋದು. ಸಂಜು ನಿನ್ ಜೊತೆಲಿದ್ದಾನಾ? ಇಲ್ವಾ? ಓಕೆ. ಸಂಜು ಎಲ್ಲೂ ಇಲ್ಲ. ಅನಾಥಾಶ್ರಮಕ್ಕೆ ಒಂದು ಫೋನ್ ಮಾಡ್ರಿ. ಹೌದಲ್ವಾ? ಹಲೋ ರಂಗಣ್ಣ, ನಾನು ಸಂಜು ಅವರಪ್ಪ ಮಾತಾಡ್ತಾ ಇರೋದು. ಸಂಜು ಆಶ್ರಮಕ್ಕೆ ಬಂದಿದ್ದಾನಾ? ಇಲ್ವಾ? ಓಕೆ ಬಿಡು. ಅಯ್ಯೋ, ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಸ್ವಾಮೀಜಿಗಳ ಹತ್ರ ನಾವು ಹೋಗಿ ವಿಚಾರಿಸೋಣ ರೀ. ಬಾ, ಈಗ್ಲೇ ಹೋಗೋಣ. ನಡೀರಿ. ಓಂ ನಾಗಬ್ರಹ್ಮಾಯ ನಮಃ, ಓಂ ನಾಗೇಂದ್ರಾಯ ನಮಃ, ಓಂ ನಾಗೇಶ್ವರಾಯ ನಮಃ. ಗುರುಜಿ, 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 ನಿನ್ನೆ ರಾತ್ರಿಯಿಂದ ನಮ್ ಸಂಜು ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ನಮಗ್ ತುಂಬಾ ಭಯ ಆಗ್ತಾ ಇದೆ. ನಾವ್ ಏನ್ ಮಾಡೋದು? ಭಯ ಪಡಬೇಡಿ, ಅವನಿಗೇನು ಆಗೋದಿಲ್ಲ. ಅವನಿಗೆ ಆ ದೈವದ ಶಕ್ತಿ ಇದೆ. ನಮ್ ಸಂಜುಗೆ ಏನು ಆಗ್ಲಿಲ್ಲ ಅಂದ್ರೆ ಸಾಕು ಗುರುಜಿ. ನೋಡಿ, ಆ ಮಗು ಬೆನ್ಮೇಲಿರೋ ಮಚ್ಚೆನೇ ಇದಕ್ಕೆಲ್ಲ ಕಾರಣ. ಒಬ್ಬ ಮಂತ್ರವಾದಿ ತನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ಬಲಿ ಕೊಡಕ್ ತಗೊಂಡೋಗಿದ್ದಾನೆ. ಜೀಸಸ್, ನಾವ್ ಏನ್ ಪಾಪ ಮಾಡಿದ್ವಿ? ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಕಿತ್ಕೊಳ್ತಾ ಇದೆಯಲ್ಲ, ಇದು ನ್ಯಾಯನಾ? ಗುರುಜಿ, ನಾವೀಗೇನ್ ಮಾಡ್ಬೇಕು? ನಮ್ ಸಂಜುನ ಆ ಮಂತ್ರವಾದಿಯಿಂದ ಹೇಗ್ ಕಾಪಾಡ್ಕೋಬೇಕು? ಅವನ್ ಪೂಜೆನ ಭಂಗಪಡಿಸ್ಬೇಕು. ಸ್ವಲ್ಪ ತಡ ಮಾಡಿದ್ರು ನಿಮ್ ಮಗುನ ಬಲಿ ಕೊಟ್ಬಿಡ್ತಾನೆ. ಸರಿ ಗುರುಜಿ, ನಾವ್ ಈಗ್ಲೇ ಹೋಗಿ ಅವನ್ ಪೂಜೆನೆಲ್ಲ ನಾಶ ಮಾಡಿ ನಮ್ ಮಗುನ ನಾವು ಕಾಪಾಡ್ಕೋತೀವಿ. ಬರ್ತೀವಿ. ನಿಲ್ಲಿ, ಅದು ಅಷ್ಟು ಸುಲಭ ಅಲ್ಲ. ನೋಡಿ, ಗೋವರ್ಧನ ಬೆಟ್ಟದ ಕೆಳಗೆ ನಿಮ್ ಮಗುವನ್ನ ಬಲಿ ಕೊಡೋದಕ್ಕೆ ಸಕಲ ಸಿದ್ಧತೆ ನಡೆಸಿದಾನೆ. ನಾನಿಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆತನ ಶಕ್ತಿಯನ್ನ ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೀಗ್ಲೇ ಹೋಗಿ ಅವನ ಪೂಜೆಯನ್ನ ಭಂಗಪಡಿಸಿ. ಸರಿ ಗುರುಜಿ, ನಡೀತೀನಿ. ನಾಗಬ್ರಹ್ಮಾಯ ನಮಃ, ಓಂ ನಾಗೇಂದ್ರಾಯ ನಮಃ, ಓಂ ದುಷ್ಟಶಕ್ತಿ ವಿನಾಶಾಯ ನಮಃ. ಲಕ್ಷ್ಮಿ, ಲಕ್ಷ್ಮಿ, ಯಾಕ ಮಾಡ್ತಾ ಇದೀಯಾ? ಅಳಬಾರ್ದು ಕಣಮ್ಮ. ಅಂಕಿಲ್, ನಮ್ ಸಂಜುಗೆ ಏನು ಆಗಲ್ಲ ಅಲ್ವಾ? ಏನು ಆಗಲ್ಲ ಕಣಮ್ಮ, ನಮ್ ಸಂಜುಗೆ ಏನು ಆಗಲ್ಲ. ಆ ದೇವ್ರು ಆ ದುಷ್ಟರಿಗೆ ಬುದ್ಧಿ ಕಲ್ಸಿ ನಮ್ ಸಂಜುನ ಕಾಪಾಡೇ ಕಾಪಾಡ್ತಾನಮ್ಮ. ಸಂಜು ಬಂದೇ ಬರ್ತಾನಮ್ಮ, ನೀನು ಅಳ್ಬೇಡ ಕಣಮ್ಮ. ಅಂಕಲ್, ಆ ದೇವ್ರಿಗೆ ನಮ್ಮಂತ ಚಿಕ್ಕ ಮಕ್ಳು ಪ್ರಾಣನೇ ಬೇಕಾ? ಆ ದೇವ್ರ ಬೇಕಿದ್ರೆ ನನ್ ಪ್ರಾಣನ ತಗೊಳ್ಳಿ, ಸಂಜುನ ಬಿಟ್ಬಿಡ್ಲಿ. ಆ ದೇವ್ರಿಗೆ ಕರುಣೆನೇ ಇಲ್ಲ, ಅವನು ಕಟುಕ. ದೇವ್ರನ್ನ ಹಾಗಲ್ಲ ಬೈಬಾರ್ದು ಕಣಮ್ಮ. ಯಾವ ದೇವ್ರು ಬಲಿ ಕೊಡು ಅಂತ ಕೇಳಲ್ಲ. ಕೆಲವೊಂದು ಜನ ತಮ್ಮ ಆಸೆಯನ್ನ ಈಡೇರಿಸಕ್ಕೋಸ್ಕರವಾಗಿ ದುಷ್ಟಶಕ್ತಿಗಳನ್ನ ಪೂಜೆ ಮಾಡಿ ನರಬಲಿ, ಪ್ರಾಣಿ ಬಲಿಗಳನ್ನು ಕೊಟ್ಟು ಅವರ ಆಸೆಯನ್ನ ಈಡೇರಿಸ್ಕೊತಾರಮ್ಮ. ಹಾಗಾಗಿ ಅವರು ನೇರವಾಗಿ ನರಕಕ್ಕೆ ಹೋಗ್ತಾರೆ. ಅವರಂತ ಕಂಟಕರು ಸಮಾಜದಲ್ಲಿ ಇರಬಾರ್ದಮ್ಮ. ಬಾ, ನಮ್ ಸಂಜುಗೋಸ್ಕರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನೀನು ಧೈರ್ಯವಾಗಿರಮ್ಮ. ಬೇಗ ನಡೀರಿ. ಆಯ್ತು ಮೇರಿ. ನಮ್ ಸಂಜೆಗೆ ಏನಾಗಿದೆಯೋ ಏನೋ. ಸಮಾಧಾನ ಮಾಡ್ಕೊ ಮೇರಿ, ಎಲ್ಲ ಸರಿ ಹೋಗುತ್ತೆ. ಓಂ ರುದ್ರಾಯ ನಮಃ, ಓಂ ಸರ್ವವಿಘ್ನ ವಿನಾಶನಾಯ ನಮಃ.
ಮೇರಿ, ಹೇ ಮೇರಿ, ಯು ಆರ್ ಆಲ್ ರೈಟ್? ಬಾ ಸಂಜು ಹುಡ್ಕೋಣ. ಸಂಜು, ಬಾ ಅಲ್ಲಿ ನೋಡು ಸಂಜು. ಸಂಜು, ಶಕ್ತಿಯ ಅಟ್ಟಹಾಸವ ಮುರಿಯಲು ಬಾರೋ ದೇವನೇ, ಎಲ್ಲಿ ಕೂತೆಯೋ ನಮ್ಮ ದೇವನೇ, ಕಾಣದೇನೋ ಯಾತನೆ. ಕಣ್ಣ ಮುಂದೆ ಕಂದನ ಗೋಳು ನೋಡಿ ಸಹಿಸಲಾರೆನು ನಾನು, ಕರುಣೆ ತೋರೋ ದೇವನೇ, ಬಾಳ ದೀಪ ಆರುವುದಿಲ್ಲ, ದುಷ್ಟರಳಿಸಲು ಶಿಷ್ಟರುಳಿಸಲು ಬಾರೋ ನಮ್ಮ ದೇವನೇ, ಬಾರೋ ನಮ್ಮ ದೇವನೇ. ದುಷ್ಟ ಶಕ್ತಿಯ ಅಟ್ಟಹಾಸವ ಮುರಿಯಲು ಬಾರೋ ದೇವನೇ. ನೀನೇ ಜೀವ ಕೊಟ್ಟು ಧರೆಗೆ ಇಳಿಸಿ ಕೊಟ್ಟು ಬೆಳೆಸಿದಂಥ ಜೀವ ಇಲ್ಲಿ ಉಳಿಸು ಬಾರೋ ದೇವನೇ ಇಲ್ಲಿ. ಗಾಳಿ ನೀರು ಬೆಳಕು ಕೊಟ್ಟು ನಮ್ಮನಿಲ್ಲಿ ಬೆಳೆಯಲು ಬಿಟ್ಟು, ಕಷ್ಟದಲ್ಲಿ ನಮ್ಮನ್ನು ಬಿಟ್ಟು ಎಲ್ಲಿ ಹೋದೆಯೋ ನೋವನ್ನು ಕೊಟ್ಟು, ಅಳಿಸು ಬಾರೋ ದಿಗ್ಬಂಧನೆಯ, ನಿಲ್ಲಿಸು ಬಾರೋ ಈ ಕಂಬನಿಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹ್. Oh my God, Jesus. Oh my God, Jesus. Oh my God, Jesus. Oh my God, Jesus. ದುಷ್ಟ ಶಕ್ತಿಯ ಅಟ್ಟಹಾಸವ ಮುರಿಯಲು ಬಾರೋ ದೇವನೇ, ಎಲ್ಲಿ ಕೂತೆಯೋ ನಮ್ಮ ದೇವನೇ, ಕಾಣದೇನೋ ಯಾತನೆ. ರಾಮ ಯೇಸು ಅಲ್ಲ ಇವರು ಎಲ್ಲರಲ್ಲಿಯೂ ಒಬ್ಬನೇ ದೇವನು. ಸೃಷ್ಟಿ ಮೂಲವು ನೀನೇ ದೇವನೇ, ದುಷ್ಟ ಮೂಲವು ನೀನೇ ತಾನೇ. ನಂಬಿಕೊಂಡೇ ದೇವನೇ ಅಲ್ಲಿ, ನಂಬಿಕೆಯನ್ನು ಉಳಿಸೋ ಇಲ್ಲಿ. ನನ್ನ ಕಂದನ ಉಸಿರು ಉಳಿಸು ಬಾರೋ ದೇವನೇ, ನನ್ನ ಕಂದನ ಉಸಿರು ಉಳಿಸು ಬಾರೋ ದೇವನೇ. ಅಳಿಸು ಬಾರೋ ದಿಗ್ಬಂಧನೆ, ನಿಲ್ಲಿಸು ಬಾರೋ ಈ ಕಂಬನಿ. ಹರಿಹರಿ ಸುತನೇ, ನಮ್ಮನ್ನು ನಡೆಸೋ ಪಿತನೇ. Oh God, help our child, oh Jesus. ದುಷ್ಟ ಶಕ್ತಿಯ ಅಟ್ಟಹಾಸವ ಮುರಿಯಲು ಬಾರೋ ದೇವನೇ, ಎಲ್ಲಿ ಕೂತೆಯೋ ನಮ್ಮ ದೇವನೇ, ಕಾಣದೇನೋ ಯಾತನೆ.
ಡ್ಯಾಡಿ, ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಸಂಜು? ನನ್ನ ಆಸೆ ನೆರವೇರಿಸಿದಿರಲ್ಲ ಅದಕ್ಕೆ. ಸರಿ ನಡೀರಿ, ಒಳಗಡೆ ಹೋಗಿ ಮಾತಾಡೋಣ. ನಡೀರಿ. ಸರ್, ನಾವು ನಿಮ್ಮ ಅನಾಥಾಶ್ರಮದಿಂದ ಲಕ್ಷ್ಮಿ ಅನ್ನೋ ಹುಡುಗಿನ ದತ್ತು ತಗೋಬೇಕು ಅಂತಿದ್ದೀವಿ. ಹೌದಾ? ತುಂಬಾ ಸಂತೋಷ. ಹೌದು ಸರ್, ನನ್ ಮಗ ಸಂಜುಗೆ ಲಕ್ಷ್ಮಿನ ಕಂಡ್ರೆ ತುಂಬಾನೇ ಪ್ರಾಣ ಸರ್. ಬಹಳ ಸಂತೋಷ. ಸರ್ ಕರ್ದ್ರ ಸರ್? ರಂಗಣ, ಲಕ್ಷ್ಮಿ ಕರ್ಕೊಂಬಪ್ಪ. ಆಯ್ತು ಸರ್. ನೋಡಿ, ಈ ಕಾಲದಲ್ಲಿ ಒಂದ್ ಮಗು ದತ್ತು ತಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ನೀವು 2 ಮಕ್ಕಳು ದತ್ತು ತಗೊಳ್ತೀರಾ, ತುಂಬಾ ಸಂತೋಷ ಆಗುತ್ತೆ. ಲಕ್ಷ್ಮಿ, ನೋಡಮ್ಮ, ಇವತ್ತಿಂದ ನಿಮ್ ತಂದೆ ತಾಯಿಗಳು. ಲಕ್ಷ್ಮಿ, ಚೆನ್ನಾಗಿದೀಯಾ? ಸಂಜು, ನೀನಾ? ನನ್ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ನೋಡಮ್ಮ, ಇವ್ರಂತ ತಂದೆ ತಾಯಿಗಳು ಸಿಗಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ದೆ, ಅದೃಷ್ಟವಂತೆ. ಸರ್, ನೀವ್ ಹೇಳ್ತಾರ ನಿಜಾನಾ? ನನ್ಗೂ ತಂದೆ ತಾಯಿ ಅಂದ್ರೆ ಸಿಕ್ಕಿದಾರಾ? ಅವ್ರು ನನ್ನ ನಿಜ ಮೊನ್ನೆ ಕರ್ಕೊಂಡು ಹೋಗ್ತಾರಾ? ಹೌದು ಲಕ್ಷ್ಮಿ, ಸಂಜು ಅವ್ರ ತಂದೆ ತಾಯಿ ಹೇಳ್ಬಿಟ್ಟು ನಿನ್ನನ್ನ ದತ್ತು ತಗೊಂಡು ಮನೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ. ಲಕ್ಷ್ಮಿ, ನೀನ್ ಯಾವಾಗ್ಲೂ ನನ್ ಜೊತೆ ಇರ್ಬೇಕು. ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ನಿನ್ನ ಮನೆಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂಜು, ನಿನ್ನಂತ ಫ್ರೆಂಡ್, ದೇವರಂತ ಅಪ್ಪ ಅಮ್ಮ ಸಿಕ್ಕಿರೋದು ನನ್ ಪುಣ್ಯ. ಲಕ್ಷ್ಮಿ, ಈ ರಂಗಯ್ಯನ ಮರಿಬೇಡ ಕಣಮ್ಮ. ಬಿಡುವಾಗಿದ್ದಾಗ ಅವಾಗ ಬಂದು ಈ ರಂಗಣ್ಣನ ಮಾತಾಡ್ಸ್ಕೊಂಡು ಹೋಗಮ್ಮ. ಆಯ್ತು ಅಂಕಲ್. ನೋಡಿ, ಈ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀರಾ, ಸೊ ಇದಕ್ಕೊಂದು ಸೈನ್ ಹಾಕಿ. ಥ್ಯಾಂಕ್ ಯು ಸರ್. ಬರ್ತೀವಿ. ಪುಟಿ, ಹೋಗ್ ಬರಮ್ಮ. ಬಾ. ಬರ್ತೀನಿ ಅಂಕಲ್. ಬರ್ಲಾ? ಬರ್ತೀವಿ. ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದಕ್ಕೆ ಕಾನೂನನ್ನು ಅನುಸರಿಸಿ. Magic ball, magic ball, magic ball. Ball, 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 magic ball. Magic ball, magic ball, magic ball. Ball, 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 magic ball. Idu ಒಂಥರ magic ball, ball. Idu ಒಂಥರ magic ball, ball.